ಕರ್ತನ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆ ಮಾಡುವಾಗ ಕಳೆದ ಈ ವಾರಗಳಲ್ಲಿ ಕರ್ತನ ಕೊಟ್ಟಂತಹ ವಚನವನ್ನು ನಾನು ತೆಗೆದುಕೊಂಡು ನಿಮ್ಮ ಮಧ್ಯದಲ್ಲಿ ಸಾರಲಿಕ್ಕೂ ಹಂಚಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವೆಲ್ಲರೂ ಪ್ರಾರ್ಥನೆ ಕೂತ್ಕೊಳ್ಳೋಣ. ಏ ಪಾಪಿ ಅಂತ ಹೇಳುವಾಗ ಎಲ್ಲರೂ ಪಾಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಜನಾ? ಏ ಕಳ್ಳ ಅಂತ ಹೇಳುವಾಗ ಎಲ್ಲರೂ ಕಳ್ಳರಲ್ಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕಳ್ಳೆ ಆಗಿರ್ತಾನೋ ಅವನೇ ಕಳ್ಳ ಆಗ್ಲಿಕ್ಕೆ ಸಾಧ್ಯ. ಏ ಪಾಪಿ ಅಂತ ದೇವರು ಎಚ್ಚರಿಸುವಾಗ ಎಲ್ಲರೂ ಪಾಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪಾಪಿಗಳಾಗಿರ್ತಾರೋ ಅವರೇ ಪಾಪಿಗಳಾಗ್ಲಿಕ್ಕೆ ಸಾಧ್ಯ. ಬಟ್ ದೇವರು ಮಾತಾಡಿ ಎಚ್ಚರಿಸಿ ಅಲ್ಲಿಂದ ಬಿಡಿಸ್ಲಿಕ್ಕೆ ದೇವರು ಇಷ್ಟಪಡ್ತಾನೆ. ಹಲ್ಲೆಲೂಯಾ. ಇಷ್ಟು ದಿವಸಗಳ ಕಾಲ ಸುಮಾರು ವರ್ಷ ಹತ್ತತ್ರ ಆಗ್ತದೆ, ಬರೀ ಆಶೀರ್ವಾದ 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 ಬಗ್ಗೆನೇ ದೇವರು ಮಾತಾಡ್ಕೊಂಡು ಬಂದ್ರು. ಹಲ್ಲೆಲೂಯಾ ಅಲ್ವಾ? ಪಾಪದ ಬಗ್ಗೆ ಅಷ್ಟು ದೇವರು ಮಾತಾಡಿರ್ಲಿಲ್ಲ. ಆಶೀರ್ವಾದ ಬಿಡುಗಡೆ, ಬಿಡಿಸ್ತೀನಿ, ಅದ್ಭುತ, ಹೊರಗೆ ತರ್ತೀನಿ, ಇದೇ ಮಾತಾಡ್ಕೊಂಡು ಬಂದ್ರು. ಸಡನ್ ಆಗಿ ಕೊಟ್ಬಿಟ್ರು ಇವತ್ತು ದೇವರು. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ದೇವ್ರ ಸಮ್ಮುಖದಲ್ಲಿ ಕೂತು ಯಾವುದೇ ಒಂದು ವಚನ ಕೇಳಬೇಕಾದ್ರೂ ತಗೊಂಡಿಲ್ಲಿ ಬರಬೇಕಾದ್ರೂ ನಾನು ದೇವರ ಸಮ್ಮುಖದಲ್ಲಿಟ್ಟು ಅಪ್ಪನ ಹತ್ರ ಕೇಳಿ ಅವ್ರು ಯಾವುದು ಕೊಡ್ತಾರೋ, ನೀವು ಇದ್ರ ಕುರಿತು ಪ್ರಸಂಗ ಮಾಡ್ಬೇಕಂತೇಳಿ ಕೊಡ್ತಾರೋ ಅದನ್ನೇ ನಾನು ತಗೊಂಡು ಬರೋದು. ಆಶೀರ್ವಾದ ಅಂತ ಹೇಳುವಾಗ ಅಲ್ಲಿ ಆಶೀರ್ವಾದ ಬಂದಿರುತ್ತೆ. ಬಿಡುಗಡೆ ಅಂತ ಹೇಳುವಾಗ ಅಲ್ಲಿ ಬಿಡುಗಡೆ ಆಗಿರ್ತದೆ. ಸುಮ್ಮನೆ ನಮ್ಮ ಇಷ್ಟದ ಪ್ರಕಾರವಾಗಿ ತಗೊಂಡು ಬಂದು ಬಿಡುಗಡೆ ಬಿಡುಗಡೆ ಅಂತೇಳಿ ಪ್ರಸಂಗ ಮಾಡಿ ಬಿಡುಗಡೆ ಆಗಿರೋದು ಏನು ಬರ್ತಾ, ಅದು ಏನು ಪ್ರಯೋಜನ? ಅದು ವೇಸ್ಟ್ ಅಲ್ವಾ? ದೇವರು ಒಂದು ವೇಳೆ ಆ ಬಿಡುಗಡೆ ವಚನವನ್ನು ಕೊಟ್ಟು ಕಳಿಸಿ ಬಿಡುಗಡೆ ಅಂತ ಹೇಳಿ ಮಾತಾಡಿದ್ರು ಅಂದ್ರೆ ಅಲ್ಲಿ ಬಿಡುಗಡೆ ನಡೆದಿರ್ತದೆ. ಅದು ದೇವರು ನನಗೆ ಕೊಟ್ಟಿರೋ ಕೃಪೆ ಅದು. ಹಲ್ಲೆಲೂಯಾ. ಸರಿ, ಕರ್ತನು ಇವತ್ತು ಈ ಸಭೆಗೆ, ಈ ಮಕ್ಕಳಿಗೆ ಕೊಟ್ಟಿರುವಂಥ ಆಲೋಚನೆ ಕಡೆಗೆ ನಾನು ಓಡಿ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಮಯ ನನಗೆ ತುಂಬ ಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ ಬೇಗ ನಾನು ದೇವರ ವಾಕ್ಯದ ಕಡೆಗೆ, ದೇವರ ಆಲೋಚನೆ ಕಡೆಗೆ ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಲೂಕನ ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 39ನೇ ವಚನವನ್ನು ಓದಿ ಯಾರಾದರೂ ಒಬ್ರು ಸಹಾಯ ಮಾಡ್ರಿ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 39ನೇ ವಚನ. ಸ್ವಾಮಿಯು ಅವನಿಗೆ, ಫರಿಸಾಯರಾದ ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನ ಶುಚಿ ಮಾಡಿವಿರಿ ಸರಿ, ಆದರೆ ನಿಮ್ಮ ಒಳಭಾಗವು ಸುಲಿಗೆಯಿಂದಲೂ ಕೆಟ್ಟತನದಿಂದಲೂ ತುಂಬಿರುತ್ತದೆ. ಹಲ್ಲೆಲೂಯಾ. ನಮ್ಮ ಮಕ್ಕಳು ತುಂಬಾ ಸ್ಪೀಡು ವಾಕ್ಯ ತೆಗೆಯೋದ್ರಲ್ಲಿ, ಓದೋದ್ರಲ್ಲಿ. ಅದಕ್ಕೆ ನಾನೇ ಓದ್ಬಿಟ್ಟೆ. ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಪ್ರಾರ್ಥನೆ ಕೂತ್ಕೊಳ್ಳೋಣ. ಒಂದು ವೇಳೆ ಶತ್ರು ಏನಾದ್ರೂ ನಿಮ್ಮನ್ನ ಪಾಪದ ಬಂಧನಗಳಲ್ಲಿ, ಪಾಪದ ಇಚ್ಛೆಗಳಲ್ಲಿ, ಪಾಪದ ಕಾರ್ಯಗಳಲ್ಲಿ ನಿಮ್ಮನ್ನು ಕಟ್ಟಾಕಿದ್ರೆ ಸ್ವರ್ಗದ ವಚನ ಇವತ್ತು ನಿಮ್ಮನ್ನು ಬಿಡಿಸಲಿ. ನಿನ್ನ ಕುಟುಂಬವನ್ನು ಬಿಡಿಸಲಿ, ನಿನ್ನ ತಲೆಮಾರನ್ನು ಬಿಡಿಸಲಿ, ಈ ಸಭೆಯನ್ನು ಬಿಡಿಸಲಿ, ನನ್ನನ್ನು ಬಿಡಿಸಲಿ, ನನ್ನ ಕುಟುಂಬವನ್ನು ಬಿಡಿಸಲಿ. ಕರ್ತನು ಎಲ್ಲರಿಗೂ ಕರ್ತನೇ, ದೇವರು ಎಲ್ಲರಿಗೂ ದೇವರೇ. ಅವನು ಏನು ಮಾತಾಡ್ತಾನೋ ಅದನ್ನು ಮಾಡ್ತಾನೆ, ಅವನು ಏನು ಮಾಡ್ತಾನೋ ಅದನ್ನೇ ಮಾತಾಡ್ತಾನೆ. ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಅವನು ಚಲಿಸ್ತಾ ಇರೋ ದೇವರಾಗಿದ್ದಾನೆ. ನಾವೆಲ್ಲರೂ ಭಯಭಕ್ತಿಯೊಂದಿಗೆ ಕೂತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಬ್ಬರು ಪಾಪಿಗಳೇ. ನಾವೆಲ್ಲ ಪಾಪಿಗಳಾಗಿದ್ದು, ಆದ್ರೆ ಇವತ್ತು ಯೇಸುವಿನ ರಕ್ತ ಈ ಪಾಪಿಗಳಾಗಿರುವಂತ ನಮಗೆ ಇನ್ನ ಒಂದು ಹೆಸರನ್ನ ಕೊಟ್ಟಿದೆ. ಅದು ಯಾವ ರಕ್ತ? ಯೇಸುವಿನ ರಕ್ತ. ಏನಂತ ಹೆಸರು ಕೊಟ್ಟಿದೆ? ನೀನು ನೀತಿವಂತನು. ಡೌಟಾ? ನೀನ್ ನೀತಿವಂತಳು. ಡೌಟಾ? ನೀನ್ ನೀತಿವಂತನು. ಡೌಟ್? ಹಲ್ಲೆಲೂಯಾ. ನಾವು ಯೇಸುವನ್ನ ನಂಬಕ್ಕಿಂತ ಮುಂಚೆ ಪಾಪಿಗಳಾಗಿದ್ದು, ಆಗ ನಮಗೆ ಹೆಸರು ಸೈತಾನನ್ನು ಕೊಟ್ಟಿದ್ದು ದೇವರ ಮುಂದುಗಡೆ ಬರಹ ಏನು ಗೊತ್ತಾ? ಪಾಪಿ. ನೋಡ್ರಿ, ಯೇಸು ಸ್ವಾಮಿ ಕೆಲವೊಂದು ಸ್ಥಳಗಳಿಗೆ ಹೋಗುವಾಗ ಕೆಲವೊಂದು ಜನರು, ಅಪ್ಪ ಅವ್ರ ಮನೆಗೆ ಹೋದೆ, ಇವ್ರ ಮನೆಗೆ ಹೋದೆ, ಇವ್ರ ಮನೆಗೆ ಹೋದೆ, ನಮ್ಮ ಮನೆಗೆ ಬರ್ತಿರ ಸ್ವಾಮಿ ಅಂತ ಕೆಲವೊಂದು ಪಾಪಿಗಳು ಯೇಸುವನ್ನ ಕರೆಯುವಾಗ ಆ ಪಾಪಿಗಳ ಮನೆಗೆ ಯೇಸು ಹೋಗ್ತಾ ಇದ್ರು. ಯೇಸು ಈ ಭೂಲೋಕಕ್ಕೆ ಬಂದಿದೆ ಸೈತಾನನ. ಯೇಸು ಈ ಭೂಲೋಕಕ್ಕೆ ಬಂದಿದ್ದು ನೀತಿವಂತರನ್ನ ಹುಡುಕಿಕೊಂಡು ಅಲ್ಲ, ಯೇಸು ಈ ಭೂಲೋಕಕ್ಕೆ ಬಂದಿದ್ದು ಪಾಪಿಗಳನ್ನ ಹುಡುಕಿಕೊಂಡು. ಹಲ್ಲೆಲೂಯಾ. ಯೇಸು ಪಾಪಿಗಳನ್ನು ಹುಡುಕಿಕೊಂಡು ಬಂದನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.
ನೀನೇನಾದ್ರೂ ಒಂದು ತಪ್ಪು ಮಾಡ್ಬಿಟ್ರೆ ಯಾವ್ದಾದ್ರು ವ್ಯಕ್ತಿ ನಿನ್ನ ಹುಡುಕೊಂಡು ಬರ್ತಾನ, ನಿನ್ನ ಮನೆ ಹುಡುಕೊಂಡು ಬರ್ತಾರ, ನಿಮ್ಮನ್ನ ಪ್ರೀತಿ ಮಾಡ್ತಾರ, ನಿಮ್ಮನ್ನ ಸನ್ಮಾನಿಸ್ತಾರ? ಇಲ್ಲ. ಆದ್ರೆ ಯಾರನ್ನಾದ್ರೂ ಒಂದು ಪಾಪಿನ ಹುಡುಕೊಂಡು ಬರುವಂತ ಒಬ್ಬ ದೈವ, ಒಬ್ಬ ಮನುಷ್ಯನಿದ್ದಾನೆ ಅಂದ್ರೆ ಅದು ಬೇರೆ ಯಾರು ಅಲ್ಲ, ಇವತ್ತು ನಾವು ಕೈಗೊಂಡು ನಡೀತಾ ಇರುವಂತ ನಜರೇತಿನ ಯೇಸು. ಹಲ್ಲೆಲೂಯಾ. ಈ ಯೇಸು ಕೆಲವರು ಮನೆಗೆ ಹೋಗುವಾಗ ಕೆಲವರು ಹೇಳ್ತಾರೆ, ಏನಪ್ಪ ನೀನ್ ಯಾರು? ನೀನ್ ಯೇಸು, ನೀನ್ ಯಾರು? ನೀನ್ ರಕ್ಷಕನು, ನೀನೆಂತವನು, ನಿನ್ನ ಶಕ್ತಿ ಇದ್ದುದು ಇಡೀ ಪ್ರಪಂಚಕ್ಕೆ ಗೊತ್ತು. ಆದ್ರೆ ನೀನು ಯಹೂದ್ಯನಲ್ವೇ? ಆದ್ರೂ ಕೂಡ ನೀನ್ ಯಾಕೆ ಪಾಪಿಗಳ ಹತ್ರ ಹೋಗ್ಬೇಕು? ಪಾಪಿಗಳ ಮನೆಗಳೆಲ್ಲ ಕೂತ್ಕೊಳ್ಬೇಕು? ಪಾಪಿಗಳೊಟ್ಟಿಗೆ ಹೋಗಿ ಕೂತ್ಕೊಂಡು ನೀನು ಊಟ ಮಾಡ್ತೀಯಾ? ಹಲ್ಲೆಲೂಯಾ. ಯೇಸು ನೀತಿವಂತರನ್ನ ಹುಡುಕಿಕೊಂಡು ಬಂದಿಲ್ಲ. ನನ್ನ ಯೇಸುವಿಗೆ ನೀತಿವಂತರು ಅವರಾಗಿರುವಂತ ನೀತಿವಂತರ ಅವಶ್ಯಕತೆ ಇಲ್ಲ. ಯಾರು ಪಾಪಿಗಳಾಗಿದ್ದಾರೋ ಅವರೆಗಳನ್ನ ಹುಡುಕಿ ರಕ್ಷಿಸುವಂತ ಒಂದೇ ಉದ್ದೇಶ, ಅದು ಯೇಸುವಿನ ಉದ್ದೇಶ. ಅದಕ್ಕೆ ಇವತ್ತು ಯೇಸು ನಮ್ಮ ಮನೆಗಳನ್ನ ಹುಡುಕೊಂಡು ಬಂದಿರೋದು. ಅದಕ್ಕೆ ಇವತ್ತು ನಾವು ಸಭೆ ಒಳಗಡೆ ಬಂದು ಕೂತ್ಕೊಂಡಿರೋದು. ಆ ಯೇಸುವಿನ ರಕ್ತ ನಮ್ಮನ್ನು ತೊಳೆಕಿನ ಮುಂಚೆ ಅನೇಕ ಹೆಸರುಗಳು, ಟೈಟಲ್ಗಳು ಈ ಲೋಕ, ಈ ಜಗತ್ತು, ಈ ಪ್ರಪಂಚ, ಮನುಷ್ಯರು ನಮಗೆ ಕೊಟ್ಟಿದ್ರು. ಆದ್ರೆ ಯಾವಾಗ ಯೇಸುವಿನ ರಕ್ತ ನಮ್ಮನ್ನ ಹುಡುಕಿಕೊಂಡು ಬಂದು ನಮ್ಮನ್ನ ತೊಳಿತೋ, ಆವಾಗಿನ ಆ ಯೇಸುವಿನ ರಕ್ತ ನಮಗೊಂದು ಹೆಸರು ಕೊಟ್ಟಿದೆ. ಯಾರೆಲ್ಲ ಯೇಸುವಿನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟರೋ ಅವರುಗಳು ನೀತಿವಂತರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವನ್ನು ನಂಬಕ್ಕಿನ ಮುಂಚೆ ನಾವೆಲ್ಲರೂ ಪಾಪಿಗಳಾಗಿದ್ದೋ, ಈಗ ಯೇಸುವನ್ನು ನಂಬದ ಮೇಲೂ ಕೂಡ ಕೆಲವು ಜನರು ಪಾಪಿಗಳೇ ಆಗಿದ್ದಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಓ, ಯೇಸು ಹೇಳಿದರೆ ಪಾಪ ಕ್ಷಮಿಸಬಹುದು. ಎಸ್, ಯೇಸು ಬಂದಿದ್ದು ಪಾಪ ಕ್ಷಮಿಸ್ಲಿಕ್ಕೆ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಒಂದು ಸ್ತ್ರೀ ವ್ಯಭಿಚಾರ ಮಾಡ್ತಾ ಇರ್ತಾಳೆ. ವ್ಯಭಿಚಾರ ಮಾಡ್ತಾ ಇರುವಾಗ್ಲೇನೆ ಅದು ಹಳೆ ಒಡಂಬಡಿಕೆ ಸಂಪ್ರದಾಯಗಳು ನಡೀತಾ ಇರುವಾಗಲೇ ಯೇಸುವಿನ ಕಾಲದಲ್ಲಿ ನಡೆದಂತ ಕಾರ್ಯ ಇದು. ಹಳೆ ಒಡಂಬಡಿಕೆ ಪದ್ಧತಿ ಏನಪ್ಪಾ ಅಂದ್ರೆ, ಯಾರು ವ್ಯಭಿಚಾರ ಮಾಡ್ತಾ ಇರುವಾಗಲೇ ಸಿಕ್ಕಾಕೊಳ್ಳುವಾಗ ಅವ್ರನ್ನ ಏನ್ ಮಾಡ್ಬೇಕು, ಎಳ್ಕೊಂಡು ಬಂದು ಊರಿನ ಮಧ್ಯದಲ್ಲಿ ನಿಲ್ಲಿಸಿ ಅವರುಗಳ ಮೇಲೆ ಕಲ್ಲುಗಳನ್ನ ಎಸೆದು, ಅವ್ರು ಯಾರೇ ಆಗಿರಲಿ ಅವರುಗಳ ಮೇಲೆ ಕಲ್ಲುಗಳನ್ನ ಎಸೆದು ಅವರನ್ನು ಕೊಲ್ಲಬೇಕು. ಇದು ಹಳೆ ಒಡಂಬಡಿಕೆ ಸಂಪ್ರದಾಯ. ಮೋಶೆಯ ಪ್ರಮಾಣದ ಪ್ರಕಾರವಾಗಿ, ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರದ ನಿಯಮ ಪ್ರಕಾರವಾಗಿ ಇದು ಮಾಡಬೇಕಾದ ಕಾರ್ಯ. ಈಗ ಈ ಪಾಪಿಯನ್ನ ಯೇಸು ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಪಾಪಿಯನ್ನ, ಅದೇ ಪಾಪಿಯನ್ನ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ರೆ, ಅದೇ ಪಾಪಿಯನ್ನ ಬೇರೆ ಅಧಿಕಾರಿಯ ಮುಂದೆ ಕರ್ಕೊಂಡು ನಿಲ್ಲಿಸಿದ್ರೆ, ಹಲ್ಲೆಲೂಯಾ, ಅದು ಬೇರೆನೆ ಆಗ್ಬಿಡ್ತಾ ಇತ್ತು. ಆದ್ರೆ ಈ ಪಾಪಿಯನ್ನ, ಈ ವ್ಯಭಿಚಾರ ಮಾಡಿದ ಸ್ತ್ರೀಯನ್ನ ಯೇಸುವಿನ ಮುಂದಗಡೆ ಕರ್ಕೊಂಡು ಬಂದು ನಿಲ್ಲಿಸ್ತಾ ಇದ್ದಾರೆ. ಈ ಯೇಸುವಿನ ಮುಂದಗಡೆ ಕರ್ಕೊಂಡು ಬಂದು ನಿಲ್ಲಿಸಿದ ತಕ್ಷಣ ಇವ್ರು ಹೇಳ್ತಾ ಇದ್ದಾರೆ, ಸ್ವಾಮಿ, ಮೋಶೆಯ ಧರ್ಮಶಾಸ್ತ್ರ ಹೇಳ್ತದೆ ಇಂಥವ್ರುಗಳನ್ನ ಕಲ್ಲೆಸೆದು ಕೊಲ್ಲಬೇಕು. ನೀನೇನ್ ಹೇಳ್ತೀಯ? ಆಗ ಯೇಸು ಹೇಳ್ತಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿದ್ರೆ ಮೊದಲು ಅವನು ಕಲ್ಲೆಸಿದಿ. ಅಂದ್ರೆ ಮಗಳ ನಿನ್ನ ಕಣ್ಣೆಲ್ಲ ತೊಲೆ ಇದೆ, ಗಲೀಜಿದೆ, ಧೂಳಿದೆ, ಕಸ ಇದೆ, ಕಟ್ಟಿ ಇದೆ, ಎಗಣ ಬಿದ್ದಿದೆ, ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಹೇಳ್ತಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ, ತಪ್ಪು ಮಾಡಿಲ್ವೋ ಮೊದಲು ಅವನ ಕಾಲ್ ತಗೊಂಡು ಎಸ್ಸಿನ. ಹಂಗಂತ ಹೇಳ್ಬಿಟ್ಟು ಏನೋ ಬರ್ಬಿಟ್ಟು ತಲೆ ನೋಡ್ತಾರೆ ಒಬ್ರು ಇಲ್ಲ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಸೀತೆಗೆ ಅರ್ಹತೆ ಇಲ್ಲದ ನನಗೆ. ಹಲ್ಲೆಲೂಯಾ. ಇವತ್ತು ನಾವು ಜೀವಿಸ್ತಾ ಇದ್ದೀವಿ ಅಂದ್ರೆ ಅವನ ಕೃಪೆ. ದೇವರ ವಾಕ್ಯ ಹೇಳ್ತದೆ, ದೇವರು ಪಾಪಗಳನ್ನು ಲೆಕ್ಕಿಸಲ್ಲ. ಅವನು ಒಂದು ವೇಳೆ ತೀರ್ಮಾನ ಮಾಡಿ ಪಾಪವನ್ನು ಲೆಕ್ಕಿಸೋದಾದ್ರೆ ಒಬ್ಬರು ಕೂಡ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಹೊಗಳಿಕೊಳ್ಳಿಕ್ಕೆ ನಮ್ಮ ಮೇಲೆ ಏನಿಲ್ಲ, ಹೆಚ್ಚಿಸಿಕೊಳ್ಳಿಕ್ಕೆ ನಮ್ಮ ಮೇಲೆ ಏನಿಲ್ಲ. ನಾನು ಪರಿಶುದ್ಧನೂ ಅಲ್ಲ, ನೀತಿವಂತನೂ ಅಲ್ಲ, ದೇವರ ಕೃಪೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಜನರು ಹೇಳ್ತಾರೆ,
ಇವತ್ತು 2 ಅವರ್ ಪ್ರಾರ್ಥನೆ ಮಾಡಿಲ್ಲ, 3 ಅವರ್ ಪ್ರಾರ್ಥನೆ ಮಾಡಿಲ್ಲ. ಇವ್ರು ಪಾಪಿ, ಇವ್ರು ಪರಿಶುದ್ಧರು ಅಂತ ಬೈಬಲಲ್ಲಿ ಎಲ್ಲೂ ಮನುಷ್ಯನ ಮಾಡಿಲ್ಲ ಆ ಥರ. ಹಲ್ಲೆಲೂಯಾ. ಈಗ ಲೂಸ್ ಮೋಷನ್ ಫುಲ್ ವಾಂತಿ ಪೇಜೆಲ್ಲ ಹೊಡ್ಕೊಂಡು ಮಿತ್ಬಿಟ್ಟು ಅವರಪ್ಪ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ. ಹಂಗಾರೆ ದೇವ್ರಿಲ್ವಾ? ಅವ್ರು ಮಲಗಿರೋ ಜಾಗದಲ್ಲಿ ಸ್ತೋತ್ರಂ ಸ್ತೋತ್ರಂ ಹಂಗಾರೆ ಅವ್ರು ಪ್ರಾರ್ಥನೆ ದೇವ್ರು ಕೇಳಿಲ್ವಾ? ಕೆಲ ಜನ ಹಂಗೆ ಫರಿಸಾಯರು ಸದಕ ಇರ್ತಾರ. ನಾನು ನೀತಿವಂತನು, ನಾನು ಪರಿಶುದ್ಧನು, ನಾನು ಪರ್ಫೆಕ್ಟು, ನನ್ನ ಮಾತೇ ಸರಿ, ನನ್ನ ಆಲೋಚನೆ ಇವರ ಕೆಲವು ಜನರು ನಮ್ಮ ಸಭೆಗಳಲ್ಲಿದ್ದಾರೆ. ಇದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ದೇವರಾತ್ಮ ಮಾತಾಡ್ತಾರೆ. ನಾನು ಹೇಳಿದ್ದೆ ರೈಟು. ಯಾರು ಹೇಳಿದ್ದು? ಪಿಂಡ. ಹಲ್ಲೆಲೂಯಾ. ನೋಡಿದ್ರ, ನಾನು ಹೇಳಿದ್ದೆ ರೈಟು, ನನ್ನ ಆಲೋಚನೆನೇ ನಿಮ್ಮ ಆಲೋಚನೆ. ಇವ್ರು ಯೇಸು ಸ್ವಾಮಿ ಮಕ್ಕಳಲ್ವಾ, ಅದಕ್ಕೆ ಯೇಸು ಸ್ವಾಮಿ ತರನೇ ಇವ್ರು ಜೆರಾಕ್ಸ್. ಯೇಸು ಸ್ವಾಮಿ ಹೇಳಿದಲ್ಲ, ನನ್ನ ಆಲೋಚನೆ ನನ್ನ ಮಾರ್ಗ, ಅದಕ್ಕೆ ಇವ್ರು ದೇವರಂತೆ ಆಗ್ಬಿಟ್ಟಿದ್ದಾರೆ. ಈಗ ಇವ್ರು ಹೇಳಿದರು, ನನ್ನ ಆಲೋಚನೆನೇ ನಿಮ್ಮ ಆಲೋಚನೆ ಮನೇಲಿ ನಡಿಬೇಕು. ಹಲ್ಲೆಲೂಯಾ. ಕೆಲವು ಜನರು ಅವರೇ ಬಿಳಿ ಬಟ್ಟೆ ನೀನು ಹಾಕಿದ್ಯಾ, ಓಕೆ, ಮಾಡೋದಲ್ಲ, ಅದಕ್ಕೆ ಕೆಲಸ ಮಾಡ್ರೆ ನಿನ್ಗೆ ಏನಾದ್ರು ಗೊತ್ತದ? ಸರ್ಟಿಫಿಕೇಟ್ ದರ ಕೊಡೋದು. ಸುಣ್ಣ ಹಚ್ಚಿದ ಸಮಾಧಿ. ಏನೋ ಸುಣ್ಣ ಸಮಾಧಿ. ಯಾರೋ ಒಬ್ಬ ಮನುಷ್ಯ ಲಾಸ್ಟ್ ಟೈಮಲ್ಲಿ ನಾವು ನೋಡ್ದೋ, ಯೂಟ್ಯೂಬ್ನಲ್ಲಿ ಹಾಕಿದ್ರು. ಯಾರೋ ಕುಟುಂಬಸ್ಥರು ಸತ್ತೋಗಿರೋ ಮನುಷ್ಯನ್ನ ಮಣ್ಣು ಮಾಡಿ ಒಳ್ಳೆ ರೀತಿಯಲ್ಲಿ ಗ್ರೀನೆಟ್ ಎಲ್ಲ ಹಾಕ್ಬಿಟ್ಟು ಗೋರಿಯನ್ನ ಕಟ್ಟಿದ್ದಾರೆ. ಕಟ್ಟಿಬಿಟ್ಟು ಮುಂದಗಡೆ ಆ ಗೋರಿ ಮುಂದಗಡೆ ದೊಡ್ಡದು ಒಂದು ಫೋಟೋ ಹಾಕ್ತಾರೆ. ಗೊತ್ತಾ ಎಷ್ಟನೇ ಇಸ್ವಿನಲ್ಲಿ ಸತ್ತಿದ್ದು, ಯಾವಾಗ ಇವ್ರು ಹುಟ್ಟಿದ್ದು, ಯಾವಾಗ ಇವ್ರು ಸತ್ತಿದ್ದು, ಇವ್ರ ಹೆಸರೇನೋ, ಯಾವ ಊರು, ಇಷ್ಟು ಏನಾಗ್ತಾರೆ ಪ್ರತಿಯೊಬ್ಬರು ಗೋರಿಗಳ ಮುಂದಗಡೆ ಫೋಟೋ ಹಾಕ್ಬಿಟ್ಟು ಬರೀತಾರೆ. ಆದ್ರೆ ಇಲ್ಲಿ ಒಂದು ಕುಟುಂಬಸ್ಥರು ಬರ್ತಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಸ್ಟೋರಿ. ಏನಂದ್ರೆ ಏನ್ ಬರ್ತಿದ್ರೆ, ಇನ್ನು ಯಾವ ಜನ್ಮ ಇದ್ರು ಕೂಡ ಈ ಭೂಲೋಕಕ್ಕೆ ನೀನು ಹುಟ್ಟು ಬರಬೇಡ ಅಂತ. ನಿಜ ನಾವು ನೋಡ್ಬಿಟ್ಟು ಶಾಕ್ ಆಗೋಯ್ತು. ಇನ್ನು ಎಷ್ಟು ಒಳ್ಳೆ ಮನುಷ್ಯ ಅಲ್ಲ. ಅವ್ರ ಕುಟುಂಬಸ್ಥರು ಇನ್ನು ನಿನ್ಗೆ ಎಷ್ಟೇ ಜನ್ಮ ಇದ್ರು ಈ ಭೂಲೋಕಕ್ಕೆ ಮಾತ್ರ ಜನ್ಮ ತೆಗೆದುಕೊಂಡು ನೀನು ಬರಲೇಬೇಡ ಅಂತ ಬರ್ದಿದ್ದಾರೆ. ಅಂದ್ರೆ ಇನ್ನು ಎಷ್ಟು ಕರೆಕ್ಟ್ ಆಗಿರೋ ವ್ಯಕ್ತಿ ಮನುಷ್ಯ ಆಗಿರ್ತಾರೆ, ಆಲೋಚನೆ. ಹಲ್ಲೆಲೂಯಾ. ಎಲ್ಲ ಕುಟುಂಬಸ್ಥರು ಮನಸೋತಿ ಸೋತಿ ಸೋತಿ ಆ ಹೃದಯದ ಒಳಗಡೆ ಇರೋದನ್ನ ಬಚ್ಚಿಟ್ಟುಕೊಳ್ಳಕ್ಕೆ ಆಗದಿರುವಂಥದ್ದನ್ನ ಅಲ್ಲಿ ಬರೆದು ಬಿಟ್ಟಿರೋದು. ಏನಂತ ಹೇಳಿ, ಇನ್ನೀನು ಹುಟ್ಲೇ ಬೇಡಪ್ಪ, ನೀನು ಬರಲೇ ಬೇಡಪ್ಪ. ಹಲ್ಲೆಲೂಯಾ. ನನಗೆ ನೋಡಿ ನಗು ಆಯ್ತು. ಇನ್ನು ಎಷ್ಟು ಟಾರ್ಚರ್ ಕೊಟ್ಟಿರ್ತಾನೆ ಮನುಷ್ಯ, ಇನ್ನು ಎಷ್ಟು ತೊಂದರೆಗಳು ಕೊಟ್ಟಿರ್ತಾನೆ ಮನುಷ್ಯ, ಇನ್ನು ಎಷ್ಟು ಹಿಂಸೆ ಪಡಿಸಿರ್ತಾನೆ ಮನುಷ್ಯ ಕುಟುಂಬಸ್ಥರನ್ನ. ಆ ಥರ ಬೈಬಲ್ ಹೇಳ್ತದೆ, ಸಮಾಧಿ ನೋಡಕ್ಕೆ ಬೆಳ್ಳಗೆ ಇರ್ತದೆ. ಹಂಗಂತೇಳ್ಬಿಟ್ಟು ಬಿಳಿ ಬಟ್ಟೆ ಹಾಕ್ದವರೆಲ್ಲ ಪಾಪಿಗಳಂತ ಹೇಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಬಿಳಿ ಬಟ್ಟೆ ಹಾಕೋರೆಲ್ಲ ಬಿಳಿ ಬಟ್ಟೆ ಮಾತ್ರ ಹಾಕ್ಬಿಟ್ಟು ಮತ್ತೆ ಪಾಪ ಮಾಡೋ ಅವರು ಪಾಪಿಗಳನ್ನ ಹೇಳ್ತಾ ಇಲ್ಲ. ಅದರಲ್ಲಿ ಪರಿಶುದ್ಧರಿದ್ದಾರೆ. ನೀನು ಬಿಳಿ ಬಟ್ಟೆ ಹಾಕು, ಏನಾದ್ರೂ ಹಾಕು, ನಾವು ಪರಿಶುದ್ಧವಾಗಿರಬೇಕು. ದೇವ್ರು ಹೇಳ್ತಾರೆ, ಕೆಲವೊಂದು ಸುಣ್ಣ ಹಚ್ಚಿದ ಸಮಾಧಿಗಳಿರ್ತವೆ, ನೋಡಕ್ಕೆ ಬೆಳ್ಳಿಗಿರ್ತವೆ, ನೋಡಿದ್ರೆ ಅಯ್ಯೋಯ್ಯೋ ಅನ್ಬೇಕು. ಬಟ್ ಅದನ್ನು ಅಗದು ನೋಡಿದ್ರೆ ಒಳಗಡೆ ಒಣಗಿ ಹೋಗಿರದೆ, ನಾತ ದುರ್ವಾಸನೆ ಕೊಳ್ತು ಹೋಗಿರುವಂಥದ್ದು. ಅಂತ ಒಂದು ಜೀವಿತ ನಮ್ಮ ಜೀವಿತವಾಗಿರಬಾರ್ದು. ಅಂತ ಒಂದು ಸ್ವಭಾವ ನಮ್ಮ ಸ್ವಭಾವವಾಗಿರಬಾರ್ದು. ನಮ್ಮ ಹೊರಗಿನ ಭಾಗವು ಒಳಗಿನ ಭಾಗವು ಶುದ್ಧವಾಗಿರಬೇಕು. ದೇವರ ಮಕ್ಕಳು, ನಮ್ಮ ದೇವರು ಸರ್ವಶಕ್ತನಾದ ದೇವರು. ಎರಡನೇದಾಗಿ ನಮ್ಮ ದೇವರು ಸರ್ವವ್ಯಾಪಿಯಾದ ದೇವರು. ಸರ್ವವ್ಯಾಪಿಯ ಅರ್ಥ ಏನು ಗೊತ್ತಾ? ಎಲ್ಲಾ ಕಡೆ ಇರುವಂತ ದೇವರು. ನೀನು ಎಲ್ಲ ಮಲಗಿದ್ರು ನಿನ್ನ ಪಕ್ಕದಲ್ಲಿರುವಂತ ದೇವರು. ನೀನು ಎಲ್ಲ ಎದ್ದೇಳಿದ್ರು ಕೂಡ ಅಲ್ಲಿ ಎದ್ದೇಳುವಂತ ದೇವರು. ನೀನು ಎಲ್ಲ ಕುತ್ಕೊಂಡ್ರು ಕೂಡ ಅಲ್ಲಿ ಕುತ್ಕೊಳ್ಳುವಂತ ದೇವರು. ಅದಕ್ಕೆ ದಾವಿದ ಹೇಳ್ತಾನೆ, ನಾನು ಪಾತಾಳಕ್ಕೆ ಹೋದ್ರು ಕೂಡ ದೇವರಲ್ಲಿದ್ದಾನೆ. ಹಲ್ಲೆಲೂಯಾ. ನೀನು ಎಂತ ಜಾಗದಲ್ಲಾದ್ರೂ ಇರು, ನೀನು ಎಂತ ಸ್ಥಳದಲ್ಲಾದ್ರೂ ಇರು, ನೀನು ಎಂತ ಊರಲ್ಲಾದ್ರೂ ಇರು, ನೀನು ಎಂತ ಅಡವಿಯಲ್ಲಾದ್ರೂ ಇರು, ನಿನ್ನ ಸಂಗಡ ದೇವರಿರ್ತಾನೆ.
ಅದಕ್ಕೆ ಉದಾಹರಣೆಗೆ ಯೋಸೇಫನ ಕುರಿತು ನಾವು ನೋಡ್ತೇವೆ. ಯೋಸೇಫನ ಗುಂಡಿಲ್ ಹಾಕುವಾಗಲೂ ದೇವರಿದ್ರು, ಕನಸು ಕೊಡುವಾಗಲೂ ದೇವರಿದ್ರು, ಅವನು ಸೆರೆಮನೆಗೆ ಹೋಗುವಾಗಲೂ ದೇವರಿದ್ರು, ಪೋಟಿಫರನ ಮನೆಗೆ ಅವನು ಇರುವಾಗಲೂ ಕೂಡ ಅಲ್ಲಿ ದೇವರಿದ್ರು. ಹಲ್ಲೆಲೂಯಾ. ಸೆರೆಮನೆಯಿಂದ ಹೊರಗಡೆ ಬಂದಲ್ಲೂ ಕೂಡ ದೇವರು ಅವನ ಸಂಗಡ ಇದ್ರು. ಅವನು ಐಗುಪ್ತ ದೇಶದಲ್ಲಿ ಅವನು ರಾಜನಾಗಿ ಮಾರ್ಪಡ್ತಾನೆ, ಅಲ್ಲಿ ಕೂಡ ದೇವರಿದ್ರು. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನು ಗೊತ್ತಾ? ದೇವರ ಮಕ್ಕಳ ಜೊತೆನಲ್ಲಿ ದೇವರು ಯಾವಾಗ್ಲೂ ಇರುವಂತವನಾಗಿರ್ತಾನೆ, ಯಾವಾಗ್ಲೂ ಇರುವಂತವನಾಗಿರ್ತಾನೆ. ಎಲ್ಲಾದ್ರೂ ಕೇಳಿದ್ರ? ಕ್ರಿಶ್ಚಿಯನ್ ಅಂತೆ ಚರ್ಚ್ಗೆ ಹೋಗ್ತಾ ಇದ್ರಂತೆ, ಎಲ್ಲ ಒಂದು 20 ಜನ ಬಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಚರ್ಚ್ಗೆ. ಅಲ್ಲಿಂದ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲು ಮುರಿದೋಯ್ತು, ಕೈ ಮುರಿದೋಯ್ತು, ಸತ್ತೋದ್ರು. ಎಲ್ಲರೂ ಕೇಳಿದ್ರ? ಇಲ್ಲ, ಕೇಳಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅಂತ ಮಕ್ಕಳನ್ನ ಆ ಕಾಯುವಂತ ಯೇಸು ಇದಾರಲ್ಲ, ದೇವರ ವಾಕ್ಯ ಬೀಳ್ತದೆ, ಅವರ ಮಕ್ಕಳಿಗಾಗಿ ಅವನು ತೂಕಡಿಸುವ ದೇವರಲ್ಲ, ನಿದ್ರಿಸುವ ದೇವರಲ್ಲ, ಯಾವಾಗೂ ಎಚ್ಚರವಾಗಿದ್ದು ಕಾಯುವಂತ ದೇವರು ಯಾರಾದ್ರೂ ಒಬ್ಬರಿದ್ರೆ ಅದು ಯೇಸು, ಯೇಸು ಮಾತ್ರವೇ. ವಯಸ್ಸಲ್ಲೋ ಲಾಸ್ಟ್ ಟೈಮ್ನಲ್ಲಿ ಉತ್ತರ ಪ್ರದೇಶದ ಹತ್ರ ನೆನೆಸ್ಕೊಳ್ತೇನೆ, ನನ್ನ ಜ್ಞಾಪಕ ಸರಿಯಾಗಿದ್ರೆ ಅಲ್ಲೊಂದು ಟ್ರೈನ್ 3 ಟ್ರೈನ್ ಡ್ಯಾಶ್ ಹೊಡೆದು, ಗಮನ ಇದೆಯಾ? ಸುಮಾರು ಒಂದು 2-3 ತಿಂಗಳು 4-5 ತಿಂಗಳು ಅದೇ ನ್ಯೂಸ್ ಹೊಡ್ತು. ಟ್ರೈನ್ 2 ಟ್ರೈನ್ಗಳು ಒಂದೊಂದು ಟ್ರೈನಿಗೆ ಗುದ್ದುಕೊಂಡು ಎಷ್ಟೋ ಜನಗಳು ಸತ್ತು ಹೋದ್ರು. ಎಣಗಳು ಲೆಕ್ಕ ಹಾಕ್ಲಿಕ್ಕಾಗಿಲ್ಲವಂತ ಅಷ್ಟು ಜನರು ಆ ಟ್ರೈನಲ್ಲಿ ಸತ್ತು ಹೋದ್ರು. ಆದ್ರೆ ಆಕ್ಸಿಡೆಂಟ್ ಆಗುವಾಗ ಆ ಟ್ರೈನ್ ನಲ್ಲಿ ಒಬ್ರು ಯೇಸು ಸ್ವಾಮಿಯ ಮಗಳಿದ್ಲಂತೆ. ಹಲ್ಲೆಲೂಯಾ. ಮತ್ತೆ ಏನಕ್ಕೆ ಪಾಸ್ಟ್ರೆ ಯೇಸು ಸ್ವಾಮಿ ಮಗಳು? ಆ ಮಗಳು ಸಾಧಾರಣವಾದವಳಲ್ಲ, ಮಗ ತಾಯಿ ಇಬ್ರು ಸೇವೆ ಮಾಡ್ಲಿಕ್ಕಾಗಿ ಅಂತೇಳಿ ಸುಮ್ನೆ ಅಲ್ಲಿ ತಿರುಗಾಡೋ ಆಕ್ಸಿಡೆಂಟ್ ಆಗೋದ್ರ ಕಾಪಾಡಲ್ಲ. ಹಲ್ಲೆಲೂಯಾ. ಇವರು ಮಿಷನರಿ ಸೇವೆ ಮಾಡೋರು, ಸಭೆಗೆ ಅನೇಕ ಊರುಗಳಿಗೆ ಹೋಗಿ ಸೇವೆ ಮಾಡುವಂತ ತಾಯಿ ಮಗ. ಪಾಶ್ರಮನೂ ಅಲ್ಲ, ಪಾಶ್ರ ಅಲ್ಲ, ಅಂದ್ರೆ ನಿಮ್ಮ ಹಾಗೆ ವಿಶ್ವಾಸಿನೇ, ಬಟ್ ಸೇವೆ, ಇವಾಂಜಲಿಸ್ಟ್ ಸೇವೆ ಮಾಡುವಂತ ತಾಯಿ. ಆ ಆಕ್ಸಿಡೆಂಟ್ ಆಗೋ ಟೈಮ್ನಲ್ಲಿ, ಟ್ರೈನ್ ಡಿಕ್ಕಿ ಹೊಡೆಯೋ ಟೈಮ್ನಲ್ಲಿ ಅವರು ಬೇರೆ ಸಭೆಗೆ ಹೋಗಿ ಅವರು ಸಾಕ್ಷಿ ಹಂಚ್ಕೊಳ್ಬೇಕಾಗಿರುವಂಥ ಸಮಯಕ್ಕಾಗಿ ಅವ್ರು ಹೋಗ್ತಾ ಇರುವಾಗ ಯಾವ ಟ್ರೈನ್ ಆಕ್ಸಿಡೆಂಟ್ ಆಗಿತ್ತೋ ಅದೇ ಟ್ರೈನಲ್ಲಿ ಈ ತಾಯಿ ಮಗ ಕೂಡ ಇದ್ದಾರೆ. ಸರಿ, ಇವರು ದೇವ್ರ ಮಕ್ಕಳು, ದೇವ್ರನ್ನ ಆರಾಧಿಸುವಂತವರು, ಯಾವಾಗ್ಲೂ ಯೇಸು ಜೊತೆನಲ್ಲೇ ಇರ್ತಾರೆ, ಕಾಯ್ತಾರೆ ಅಂತ ಹೇಳ್ತಾರಲ್ಲ, ಇವಾಗ ಯಾಕೆ ಈ ಟ್ರೈನಿಗೆ ಆಕ್ಸಿಡೆಂಟ್ ಆಯ್ತು? ಈ ಟ್ರೈನಿಗೆ ಆಕ್ಸಿಡೆಂಟ್ ಆದ್ರೂ ಕೂಡ ದಬಾರ್ ಅಂತ ಹೇಳಿದ ತಕ್ಷಣ ಇವರಿದ್ದಂತ ಭೋಗಿ ಇಲ್ಲಿದಂತ ಎಲ್ಲ ಜನಗಳು ದಬ 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 ಕೆಳಗಡೆ ಬಿದ್ದೋಗ್ಬಿಟ್ರಂತೆ. ಇವರು ಈ ತಾಯಿ ಮಗನು ಕೂಡ ಕೆಳಗಡೆ ಬಿದ್ದೋದ್ರಂತೆ. ನೋಡ್ತಾರೆ, ಒಬ್ಬರ ತಲೆ, ಒಬ್ಬರ ಕೈ, ಒಬ್ಬರ ಕಾಲು ಎಲ್ಲ ಬಂದು ಇವ್ರ ಪಕ್ಕದಲ್ಲಿ ಬೀಳ್ತಾ ಇದೆಯಂತೆ. ಆದ್ರೆ ಈ ತಾಯಿ ಮಗ ಇರುವಂತಹ ಬೋಗೆ ಹಂಗೆ ಹಿಂಗ ಪಲ್ಟಿ ಮುಕ್ಕಾಲು ಭಾಗಕ್ಕಿಂತಲೂ ಮೇಲ್ಭಾಗದ ಭಾಗಕ್ಕೆ ಅದಕ್ಕೆ ಹಾಗೆ ಬಾಗಿ ಮತ್ತೆ ಹಂಗೆ ಎದ್ದು ನಿಂತ್ಕೊಳ್ತಂತ ಟ್ರೈನ್ ಬೋಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಎಲ್ಲಿರ್ತೀಯೋ ಅಲ್ಲಿ ದೇವರ ಕರ ಇರ್ತದೆ. ಅವನ ಕರ ಉನ್ನತವಾದ ಕರ. ಅದು ಯಾರಿಗಾಗಿ? ಅದು ದೇವ ಜನರಿಗಾಗಿ, ಅದು ದೇವರ ಮಕ್ಕಳಿಗಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮೋಸ್ಟ್ ಜನ ನೆನೆಸ್ಕೊಳ್ತೀನಿ, ಅಲ್ಲಿರೋರೆಲ್ಲ ದೇವರೇ ಅಂತ ಕರೆದಿರ್ತಾರೆ. ಯಾರು ಹೋಗೋದು ಅವ್ರಿಗೆ ಕನ್ಫ್ಯೂಸ್ ಅಲ್ವಾ? 1, 2, 3, 4, 3 ಕೋಟಿ ದೇವರೇ ಅಂತ ಕರೆದಿರ್ತಾರ. ಈಶ್ವರ ಹೇಳ್ತಾವನು, ಮಗನೇ ಗಣೇಶ ನೀನ್ ಹೋಗು. ಗಣೇಶ ಹೇಳ್ತಾವನು, ಇಲ್ಲಪ್ಪ ನೀನ್ ದೊಡ್ಡವನು, ನಿನ್ ಬಿಟ್ಟು ನಾನು ಹೆಂಗ್ ಹೋಗಿ, ನೀನ್ ಹೋಗು. ಇದು ಮಾತುಕತೆ ಪಲ್ಟಿ ಮೇಲೆ ಪಲ್ಟಿ ಹೊಡಿತದಲ್ಲ ಟ್ರೈನ್. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಆಡುವ ನಾಮ.
ಹಾಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯು ಪದನಾಮ. ಎಲ್ಲರೂ ಸೇರಿ ಯೇಸುವೇ ಅತಿಶಯ ನಾಮ, ಪಾಪಿಗೆಯು ಪದನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆಯು ಪದನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯಾನೆಂದು ತಳ್ಳದೇನೆ ಧನ್ಯನಾಗಿ ಮಾಡಲು ಬಂದ, ಅನ್ಯಾನೆಂದು ತಳ್ಳದೇನೆ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಭೂತಬಾಧಿತರಿಗೂ ನಾನಾ ರೋಗಿಗಳಿಗೂ ಸ್ವಸ್ಥ ಮಾಡುವಂತ ನಾಮ. ಯೇಸುವಿನ ನಾಮ. ಭೂತಬಾಧಿತರಿಗೂ ನಾನಾ ರೋಗಿಗಳಿಗೂ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಎಲ್ಲರೂ ಸೇರಿ ಶ್ರೀ ಯೇಸು. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಎಲ್ಲ ಪಾಪದ ಬಂಧನಗಳು ಒಡೆಯಲಿ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ನಿಮ್ಮ ಮಹಿಮೆ ಹೊರಡಲಿ. ಈ ವಚನದಲ್ಲಿರುವ ಮಹಿಮೆ ಇವರುಗಳನ್ನ ಬಿಡಿಸಲಿ. ಈ ವಾಕ್ಯ ಇವರುಗಳನ್ನ ಶುದ್ಧಿ ಮಾಡಲಿ. ರಾಬ ಶಬದಡಗದಬೋ ರೀಖಮಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಮುಕ್ಕಾಲು ಭಾಗಕ್ಕಿಂತಲೂ ಮೇಲ್ಭಾಗ ಬಿದ್ದಿರುವಂತಹ ಭೋಗಿ ಸಡನ್ ಹಂಗೆ ಎದ್ದು ನಿಂತ್ಕೊಳ್ತಂತೆ. ಪ್ರೈಸ್ ದಿ ಲಾರ್ಡ್. ಅವರೆಲ್ಲ ನೆನೆಸಿದ್ರಂತೆ, ಎಲ್ಲ ಸತ್ತು ಹೋಗಿದ್ದಾರೆ. ಆ ನ್ಯೂಸ್ ಚಾನೆಲ್ ಅವ್ರು ಹೇಳಿದ್ದು, ಆಯಾ ತಾಯಿ ಇನ್ನೊಂದು ಸಭೆಗೆ ಹೋಗಿ ಸಾಕ್ಷಿ ಹೇಳಿದ್ದು, ಆ ಬೋಗಿಯಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲ ಸತ್ತು ಹೋಗಿದ್ರು. ಆ ತಾಯಿ ಆ ಮಗ ಇಬ್ಬರು ಬಿಟ್ಟು. ಹಲ್ಲೆಲೂಯ. ಆ ತಾಯಿ ಆ ಮಗ ಇಬ್ಬರು ಬಿಟ್ಟು ಮಿಕ್ಕಿದವರೆಲ್ಲರ ಎಣ ಇವ್ರ ಮೇಲೆ ಬಂದು ಬಿದ್ದಿದೆಯಂತೆ.
ನಮ್ಮನ್ನು ಕಾಯುವಂತ ದೇವರು ನಂಬಿಗಸ್ತನಾದ ದೇವರು. ಪ್ರೈಸ್ ದಿ ಲಾರ್ಡ್. ಈ ದೇವರು ಈ ಭೂಲೋಕಕ್ಕೆ ಬಂದಿದ್ದು ಅವ್ರೇನೋ ದೊಡ್ಡ ಸಂಪಾದನೆ ಮಾಡೋದಕ್ಕೋ ಏನು ಮಾಡೋಕ್ಕೋ ಅಲ್ಲ. ಅವ್ರು ಬಂದಿದ್ದು ಒಂದೇ ಒಂದು ಉದ್ದೇಶ, ಪಾಪಿಗಳನ್ನ ರಕ್ಷಿಸಬೇಕು, ನರಕದಿಂದ ತಪ್ಪಿಸಬೇಕು, ಶಾಪದಿಂದ ಬಿಡಿಸ್ಬೇಕು. ಈ ಜನಗಳಿಗೆ ಬಂದಿರುವಂತ ದಂಡನೆ, ಆ ಪಾಪದ ನಿಮಿತ್ತ ಬಂದಿರೋ ದಂಡನೆ ಇದೆಯಲ್ಲ, ಆ ದಂಡನೆಯ ಶಿಕ್ಷೆಯನ್ನ ನಾನು ಹೊತ್ಕೊಳ್ಬೇಕು. ನಾನು ಅವರಿಗಾಗಿ ಬಲಿ ಆಗಬೇಕು, ಅವರಿಗೆ ಇರುವ ಶಿಕ್ಷೆ ನಾನು ಹೊತ್ತುಕೊಳ್ಬೇಕಂತ ಹೇಳಿ ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ಬಂದನು. ಇವತ್ತು ನಾವು ಯೇಸುವನ್ನ ನಂಬಿ ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ದೇವರ ಮಕ್ಕಳಾಗಿ ಮಾರ್ಪಟ್ಟಂತ ದೇವರ ಮಕ್ಕಳಿಗೆ ಕೆಲವೊಂದು ನಿಬಂಧನೆಗಳುಂಟು. ಯಾವ ನಿಬಂಧನೆ? ದೇವರ ವಚನ ಹೇಳ್ತದೆ, ನಮ್ಮ ಜೀವಿತಗಳಲ್ಲಿ ಪೂರ್ವ ಸ್ವಭಾವ, ಪೂರ್ವ ಕಾರ್ಯಗಳೆಲ್ಲ ನಾವು ಜಜ್ಜಾಕ್ಬೇಕಂತ. ಯಾರೆಲ್ಲ ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನೀರಿನಲ್ಲಿ ಮುಳುಗಿ ಯೇಸುವೆ ರಕ್ಷಕನಂತೇಳಿ ಸ್ವೀಕಾರ ಮಾಡಿ ಪಾಪ ಕ್ಷಮಾಪಣೆಗಾಗಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಅವನ ಮೇಲೆ ಎದ್ದು ಬರ್ತಾ ಇರುವಾಗಲೇ ಪೂರ್ವ ಸ್ಥಿತಿಗಳು, ಪೂರ್ವ ಸ್ವಭಾವಗಳು, ಪೂರ್ವ ಕಾರ್ಯಗಳನ್ನೆಲ್ಲ ಬಿಟ್ಟು ಅವನು ಎದ್ದು ಬರ್ತಾನೋ ಅವನು ಹೊಸ ಸೃಷ್ಟಿ ಆಗಿರ್ತಾನೆ. ಹೊಸ ಸೃಷ್ಟಿ ಆಗಿರ್ತಾನೆ. ಈ ಹೊಸ ಸೃಷ್ಟಿಗಳಿಗೋಸ್ಕರವಾಗಿ ಇರುವಂಥದ್ದೇ ಸ್ವರ್ಗ. ಸ್ವರ್ಗ. ಕೆಲವು ಜನರು ಹೇಳ್ತಾರೆ, ಏನ್ ಬ್ರದರ್ ನೀವು ಸ್ವರ್ಗ ನೋಡಿದ್ದೀರಾ, ನೀವು ನರಕ ನೋಡಿದ್ದೀರಾ, ನಿಮಗೆ ಹೃದಯ ಅನ್ನೋದು ಇದೆಯಾ? ಹೃದಯ ಯಾವಾಗ ನೋಡಿದ್ರಿ? ಹೃದಯ ಇದೆ, ನೋಡಿಲ್ಲ, ಆದ್ರೂ ಇದೆ ಅಂತ ಹೇಳ್ತೀವಿ. ಅದೇ ತರ ನರಕ ಸ್ವರ್ಗ ಎರಡೂ ಇದೆ. ನೋಡ್ಬೇಕಾ? ಸಾಯಿರಿ. ಹಲ್ಲೆಲೂಯಾ. ಹಾರ್ಟ್ ಇದೆ, ನೋಡಿಲ್ಲ, ನೋಡ್ಬೇಕಾ? ಆಪರೇಷನ್ ಆಗ್ಲಿ ತೋರಿಸ್ತಾರೆ ಟಿವಿನಲ್ಲಿ ಪಿಕ್ಚರ್. ಯೇಸುವಿನ ನಾಮದಲ್ಲಿ ಒಬ್ರಿಗೊಂದು ಆಪರೇಷನ್ ನಡಿಬಾರ್ದು. ಎಲ್ಲ ಒಂದು 5,000 ಹಾಕಿ ಇಲ್ಲ ನಿಜ, ನೀವೆಲ್ಲ ಹಾಕೋರೆ, ನೀವೆಲ್ಲ ಹಾಕಿದಿರಿ. ನಾನು ಪಾಶ್ರಮ, ನಮ್ಮ ಈ ಸಭೆ ಭಾಗ್ಯವಂತ ಸಭೆ. ಹಲ್ಲೆಲೂಯಾ. ಇಷ್ಟು ಚಿಕ್ಕ ಇಂಡಿನಲ್ಲಿ ಇಷ್ಟು ದೊಡ್ಡ ಕಾರ್ಯಗಳು ದೇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಹಲ್ಲೆಲೂಯಾ. ಇನ್ನು ನೆಕ್ಸ್ಟ್ ಬರೀ ಎಕರೆನೇ ಮಾತಾಡೋದು ನಾವು. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರು ಹೇಳ್ತಿದ್ರೆ ಆ ವಾಕ್ಯದ ಕಡೆ ಪಟ್ಟಂತ ಓಡ್ ಬರೋಣ. ಆ ವಾಕ್ಯ ಇನ್ನೊಂದು ಸಾರಿ ಓದ್ರಿ. ಪಾತ್ರಗಳ ಕುರಿತಲ್ಲೇ ಮಾತಾಡ್ತಿದ್ದಾರೆ. ನೀವು ಎಂತವ್ರು ಗೊತ್ತಾ? ನೀವು ಪಾತ್ರಗಳನ್ನ ಮೇಲ್ ಮಾತ್ರ ಕ್ಲೀನ್ ಮಾಡೋರು. ಪಾತ್ರೆನ ಮೇಲ್ ಮಾತ್ರ ಕ್ಲೀನ್ ಮಾಡೋರು, ಅದ್ರ ಒಳಗಡೆ ಕಪಟಿಗಳು. ನೀವು ಒಳಗಡೆ ಅನೇಕ ಕಾರ್ಯಗಳಿದೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಹೊರಗಿನ ಭಾಗವನ್ನ ಉಂಟು ಮಾಡಿದವನೇ ಒಳಗಿನ ಭಾಗವು ಕೂಡ ಉಂಟು ಮಾಡಿರುವಂಥದ್ದು. ನನ್ನ ದೇವರು ಹೊರಗೆ ಮಾತ್ರ ಅಲ್ಲ, ಒಳಗೆ ಮಾತ್ರವಲ್ಲ, ಎರಡು ಕಡೆನೂ. ಅದಕ್ಕೆ ದೇವರು ಹೇಳ್ತಾರೆ, ಅಂತರ್ಭಾಗದಲ್ಲಿನೂ ಹೊರಗಿನ ಭಾಗದಲ್ಲಿಯೂ ನಾವು ಶುದ್ಧಿ ಉಳ್ಳವರಾಗಿರ್ಬೇಕು. ಯಾಕೆ? ಇದು ನಮಗೆ ಗೊತ್ತಾಗ್ಬಿಟ್ರೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಯಾಕೆ ನಾವು ಹೊರಗಿನ ಭಾಗದಲ್ಲಿ ಶುದ್ಧವಾಗಿರಬೇಕು, ಶರೀರದಲ್ಲಿ ನಾವು ಶುದ್ಧವಾಗಿರಬೇಕು, ನಾವು ಒಳಗಿನ ಭಾಗದಲ್ಲಿ ಶುದ್ಧವಾಗಿರ್ಬೇಕು ಅಂತೇಳಿ ಇವತ್ತು ನಾವು ತಿಳ್ಕೊಳ್ಳೋಣ. ಯಾಕೆ ಒಳಗು ಮಾತ್ರ ಶುದ್ಧ ಇದ್ರೆ ಸಾಲದ? ಕೆಲವು ಜನರು ಹೇಳ್ತಾರೆ ಹೃದಯ ಒಂದು ಶುದ್ಧವಾಗಿದ್ರೆ ಸಾಲದ, ನಾವು ಲೋಕದಲ್ಲಿದ್ದೀವಿ, ಲೋಕದಲ್ಲಿರುವಾಗ ಲೋಕದೆಲ್ಲ ತಿನ್ಬೇಕು, ಮಾಡಬೇಕು, ಮಟ್ಟಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ದೇಹಗಳನ್ನ ಕರ್ತನಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಯಾಕೆ ನಾವು ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಸಜೀವ ಯಜ್ಞವಾಗಿ ನಮ್ಮ ದೇಹಗಳನ್ನು ಅರ್ಪಿಸಬೇಕು ಅಂತ? ನಮ್ಮನ್ನು ತೆಗೆದುಕೊಂಡೋಗ್ಬಿಟ್ಟು ಸಮಾಧಿ ಮಾಡಲ್ಲ. ಯಾರನ್ನ? ನೀತಿವಂತರನ್ನ ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಲ್ಲ. ಅವ್ರ ದೇಹವನ್ನ ಕರ್ತನ ಹೆಸರಿನಲ್ಲಿ, ಕರ್ತನ ಸನ್ನಿಧಾನದಲ್ಲಿ ಅವರುಗಳನ್ನ ಬಿತ್ತುತ್ತಾರೆ. ಇಲ್ಲ ಇದ್ದೀರಾ? ನೀನ್ ಬಿತ್ತಲ್ಪಡಬೇಕಾ, ಉಣಲ್ಪಡಬೇಕಾ? ಬಿತ್ತಲ್ಪಡಬೇಕಾದ್ರೆ ಮೊಟ್ಟ ಮಾನವ ಮರ್ಯಾದೆಗೆ ಒಳಗೂ ಶುದ್ಧವಾಗಿರ್ಬೇಕು, ಹೊರಗೂ ಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ. ಇಲ್ಲ ಪಾಸ್ಟ್ರೆ ಪರವಾಗಿಲ್ಲ, ನನ್ನ ಊಡಿಸಲಿ, ಸಮಾಧಿ ಮಾಡ್ಲಿ ಅಂದ್ರೆ ಹೆಂಗ್ ಬೇಕಾದ್ರೂ ಜೀವನ ಮಾಡು. ಊಡುವಂತ ಶರೀರಕ್ಕೂ ಬಿತ್ತುವಂತ ಶರೀರಕ್ಕೂ ವ್ಯತ್ಯಾಸ ಇದೆ. ಹಲ್ಲೆಲೂಯಾ.
ಈ ನಿಮ್ಮ ದೇಹಗಳನ್ನು ಕರ್ತನಿಗೆ ಮೀಸಲಾಗಿ ಸಜೀವ ಯಜ್ಞವಾಗಿಯೂ ಮೆಚ್ಚುಗೆಯಾಗಿಯೂ ಅರ್ಪಿಸಲ್ಪಡುವಂತ ಪ್ರತಿಯೊಂದು ದೇಹವನ್ನ ಸ್ವರ್ಗದ ದೇವರ ಎಡೆಗೆ ಅದು ವಿಶೇಷವಾದದೆಂಬುದಾಗಿ ನೆನೆಸ್ತಾನೆ. ಅಂತ ದೇವ ಭಕ್ತರ ಮರಣವನ್ನ ದೇವರು ಅಲ್ಪವಾಗಿ ಎಣಿಸೋದಿಲ್ಲ. ದೇವರ ವಾಕ್ಯ ಬೀಳ್ತದೆ, ಅಂತ ಪರಿಶುದ್ಧರ ಮರಣವನ್ನ ದೇವರು ಅಲ್ಪವಾಗಿ ಎಣಿಸೋದಿಲ್ಲ. ಅಂತವರ ಮರಣವನ್ನ ಸ್ವರ್ಗದ ದೇವರು ಪರಿಶುದ್ಧವಾಗಿ ನೋಡ್ತಾನೆ. ಯಾಕೆ ಪರಿಶುದ್ಧವಾಗಿ ನೋಡ್ತಾನೆ ಗೊತ್ತಾ? ಆತನಲ್ಲಿ ಸತ್ತವನ ಹಾಗೆ ಸತ್ತು ಹೋಗದೆ ಮತ್ತೆ ಅವನು ಬದುಕ್ತಾನೆ. ದೇವರ ವಾಕ್ಯ ಹೇಳ್ತದೆ. ನಿಮ್ಮ ದೇಹಗಳನ್ನ ಕರ್ತನಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಲ್ಪಡುವಂತ ಪ್ರತಿಯೊಂದು ದೇಹ ಮರುರೂಪಗೊಳ್ಳುತ್ತೆ. ಅದಕ್ಕೆ ನಾವು ಭಾಗ್ಯವಂತವರು. ನಮ್ಮ ಈ ಒಂದು ಮರಣವನ್ನ ದೇವರು ಅಲ್ಪವಾಗಿ ಎಣಿಸೋದಿಲ್ಲ, ನಮ್ಮ ಮರಣವನ್ನ ವಿಶೇಷವಾಗಿ ದೇವರು ಎಣಿಸ್ತಾರೆ. ಕಾರಣ ನಾವು ಹೂಣಲ್ಪಟ್ಟಿಲ್ಲ, ನಾವು ಬಿತ್ತಲ್ಪಟ್ಟಿದ್ದೇವೆ. ಈ ಶರೀರ ಬಿತ್ತಲ್ಪಟ್ಟಿದೆ. ಈಗ ನಿಮ್ಮ ಕೈಲಿ 5 ಗೋಧಿ ಕೊಡ್ತೀನಿ. ಹೆಂಗಸರು ಬೇಡ, ಗಂಡಸರು ತಗೊಳ್ತೀನಿ. ಏನಂದ್ರೆ ಬಾ, 1 2 3 4 5 ಗೋಧಿ. ಏನಪ್ಪ ಗೋಧಿ ಇದೆಯಾ? ಇದು ಕೊಡು. ಈಗ 1 ಗೋಧಿ ನಾನು ನಿನ್ನ ಕೊಟ್ಟೆ, 1 ಗೋಧಿ ನಾನು ನಿನ್ನ ಕೊಟ್ಟೆ, ನಿಮಗೆ ಕೊಟ್ಟೆ, ವಾಪಸ್ ಕೊಡು. ಎಲ್ಲಿ ಗೋಧಿ? ಹಲ್ಲೆಲೂಯಾ. ಈಗ ಈ ಗೋಧಿ ಹೇಗೆ ಯೂಸ್ ಮಾಡ್ತೀರಪ್ಪ? ನಿನಗೊಂದು 5 ಜನಕ್ಕೆ 5 ಗೋಧಿ ಕೊಟ್ಟಿ. ನೀನು ಹೆಂಗ್ ಯೂಸ್ ಮಾಡ್ತೀಯ? ಪ್ರಾರ್ಥನೆ ಮಾಡ್ತೀಯ? ಎಷ್ಟು ಗೋಧಿಗೆ ನೀನು ಪ್ರಾರ್ಥನೆ ಮಾಡಿಲ್ಲ? ಏನಂತ ಪ್ರಾರ್ಥನೆ ಮಾಡ್ತೀಯ? ಹೆಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಉಪಯೋಗ ಆಗುತ್ತಾ? ಏನ್ ಮಾಡ್ತೀಯ? ಗೋಧಿಲಿ ಏನಾಗುತ್ತೆ? ಚಪಾತಿ ಆಗುತ್ತಾ ಇಲ್ವಾ? ಚಪಾತಿ ಬೇಕಾ? ಏನ್ ಮಾಡ್ತೀಯ ಅದರಲ್ಲಿ? ಇವ್ರು ಚಪಾತಿನೇ. ನೀನೇನ್ ಮಾಡ್ತೀಯ? ಇವ್ರು ಬಿತ್ತುತ್ತಾರ, ನೀನೇನ್ ಮಾಡ್ತೀಯಪ್ಪ? ನೀನು ಬಿತ್ತಿದ್ದೀಯ, ನೀನೇನ್ ಮಾಡ್ತೀಯಪ್ಪ? ಹುಷಾರಾಗ್ಬಿಟ್ಟ ಅಣ್ಣ ತಮ್ಮಂದ್ರು ಇಬ್ರು ಯಾಕೆ ಸುಮ್ಮನೆ ಬಿತ್ಬಿಟ್ಟು ಒಂದೇ ಸಲ ಕುಯ್ಯೋಣ ಅಂತ. ಈಗ ಇವರು ಚಪಾತಿ ಮಾಡ್ತಾರೆ. ಒಂದು ವೇಳೆ ಇವರು ಅದನ್ನ ಹಿಟ್ಟು ಮಾಡಿ ಇಟ್ಕೊಂತಾರೆ. ಇವ್ರು ಚಪಾತಿ ಮಾಡಿಬಿಟ್ರು, ಇವ್ರು ಹಿಟ್ಟು ಮಾಡಿ ಇಟ್ಕೊಂಡಿದ್ದಾರೆ. ಇವರು ಕುಟ್ಟುಬಿಟ್ಟು 4 ಕಾಳು ಮಾಡಿ ಇಟ್ಕೊಂಡಿದ್ದಾರೆ. ಇವರು ತೆಗೆದುಕೊಂಡು ಹೋಗ್ಬಿಟ್ಟು ಬಂಡೆ ಮೇಲೆ ಹಾಕಿದ್ದಾರೆ. ಇವ್ರು ತೆಗೆದುಕೊಂಡು ಹೋಗ್ಬಿಟ್ಟು ಎಲ್ಲ ಒಂದಲ್ಲಿ ನೀರಲ್ಲಿ ಹಾಕಿದ್ದಾರೆ. ನೀರಲ್ಲಿ ಹಾಕ್ಬಿಟ್ರೆ ಬೆಳೆದು ಬರ್ತದ? ಕೊಡ್ತು ಹೋಗ್ತದೆ. ಪುಡಿ ಮಾಡಿದ್ದಾರೆ, ಚಿಗುರು ಬರ್ತದ? ರೊಟ್ಟಿ ಮಾಡಿಬಿಟ್ಟಿದ್ದಾರೆ, ಏನ್ ಬರ್ತದೆ? ಬೆಳಗ್ಗೆ ಕೇಳಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಕೆಲ ಜನರು ಒಳ್ಳೆ ಭೂಮಿ ಮೇಲೆ ಹಾಕ್ತಾರೆ. ಈಗ ಈ ಗೋಧಿ ಪುಡಿ 4 ಪುಡಿ ಮಾಡಿಬಿಟ್ಟು 4 ಜಾಗದಲ್ಲಿ ಹಾಕ್ಬಿಟ್ರೆ ಬರ್ತದ? ಗೋಧಿ ಒಳ್ಳೆ ರೀತಿಯಲ್ಲಿ ಸಾಯ್ಬೇಕು. ಗೋಧಿ ಭೂಮಿ ಮೇಲೆ ಒಳ್ಳೆ ರೀತಿಯಲ್ಲಿ ಸತ್ರೆ ಅದರಲ್ಲಿ ಒಂದು ಮೊಳಕೆ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಒಂದು ಬೀಜ ಹಾಕುವಾಗ ಬೀಜ ಬರುತ್ತಾ, ಮೊಳಕೆ ಬರುತ್ತಾ? ಅದರಲ್ಲಿ ಒಂದು ರೂಪಾಂತರ ನಡೀತಾ ಇದೆ. ಅರ್ಥ ಆಗ್ತಾ ಇದೆಯಾ? ಬೀಜ ಬೀಳಬೇಕಾದ ರೀತಿಯಲ್ಲಿ, ಬೀಳಬೇಕಾದ ಭೂಮಿ ಮೇಲೆ ಬೀಳಬೇಕಾದ ಒಂದು ಅವಸ್ಥೆಯಲ್ಲಿ ಬೀಳುವಾಗ ಅದಕ್ಕೊಂದು ರೂಪಾಂತರ. ಹಾಗೆಯೇ ನಿನ್ನ ಶರೀರ ಕರ್ತನಲ್ಲಿ ಬಿತ್ತಲ್ಪಡಬೇಕು, ದೇವರ ವಾಕ್ಯದಲ್ಲಿ ಬಿತ್ತಲ್ಪಡಬೇಕು, ದೇವರ ಮಹಿಮೆಯಲ್ಲಿ ಬಿತ್ತಲ್ಪಡಬೇಕು, ದೇವರ ರಾಜ್ಯದಲ್ಲಿ ಅದು ಬಿತ್ತಲ್ಪಡಬೇಕು. ಅಂತವರ ಮರಣವನ್ನ ನನ್ನ ದೇವರು ಅದನ್ನು ವಿಶೇಷವಾಗಿ ನೋಡ್ತಾನೆ. ಕಾರಣ ಅಂತವರಿಗೊಂದು ಮರುರೂಪ ಇದೆ. ಕೆಲವು ಕ್ರೈಸ್ತರು ಹೇಳ್ತಾರೆ, ಏನೋ ರಿಪ್ ಅಂತ ಹೇಳ್ತಾರೆ ಅಲ್ವಾ? ಕೆಲ ಜನ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾರ. ರಿಪ್ ಅಂದ್ರೆ ಏನು? ರೆಸ್ಟ್ ಇನ್ ಪೀಸ್. ರಿಪ್ ಅಂದ್ರೆ ಹಿಂದಿರುಗಿ ಬರ್ತಾರೆ ಅಂತ ಅರ್ಥ ಆಗಿದೆಯಾ? ಏನಪ್ಪ? ರಿಪ್ ಅಂದ್ರೆ ಏನು? ಹಿಂದಿರುಗಿ ಬರ್ತಾರೆ ಅಂತ.
ರೆಸ್ಟ್ ಇನ್ ಪೀಸ್ ಅಂದ್ರೆ ಸಮಾಧಾನದಲ್ಲಿ ವಿಶ್ರಾಂತಿ ಸ್ಥಳದಲ್ಲಿ ವಿಶ್ರಾಂತಿಸಿಕೊಳ್ತಾ ಇದ್ದಾರೆ ಅಂತ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಿಂದ ಭಕ್ತರು ಯಾರೆಲ್ಲ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಹಿಂಸೆಗಳನ್ನ, ಕಷ್ಟಗಳನ್ನ, ಹೋರಾಟಗಳನ್ನ ಸಹಿಸಿಕೊಂಡು ನೀತಿಗಾಗಿ ಹಸಿದು ಅವರು ಪ್ರಾಣ ಬಿಟ್ಟರು, ಅವ್ರನ್ನ ಕರ್ಕೊಂಡು ಬರ್ಲಿಕ್ಕಾಗಿ ಸರ್ವಶಕ್ತನಾಗಿರುವಂತ ದೇವರು ಸಮಾಧಿಯ ಒಳಗಡೆ, ಪಾತಾಳದ ಒಳಗಡೆ 3 ದಿವಸಗಳ ಕಾಲ ಅವನು ಪ್ರವೇಶ ಮಾಡಿದ. ಹಲ್ಲೆಲೂಯಾ. ಯಾಕಂದ್ರೆ ಅವರು ಬಿತ್ತಿದ್ದು ಪಾಪದಲ್ಲ, ಅವರ ಶರೀರಗಳನ್ನ ದೇವರಿಗಾಗಿ ಪರಿಶುದ್ಧತೆಯಲ್ಲಿ ಬಿತ್ತಿದ್ರು. ಪರಿಶುದ್ಧರನ್ನ ದೇವರು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ. ಎಂತ ಮೂಲೆಯಲ್ಲಿದ್ರು, ಎಂತ ಜಾಗದಲ್ಲಿದ್ರು. ಅದಕ್ಕೆ ದಾವೀದ ಹೇಳ್ತಾನೆ, ನಾನು ಪಾತಾಳದಲ್ಲಿದ್ರು ಕೂಡ ಈ ಭಕ್ತನನ್ನ, ಈ ಪರಿಶುದ್ಧರನ್ನ ಆ ದೇವರು ಹುಡುಕಿಕೊಂಡು ಬಂದನು. ಹಳೆ ಒಡಂಬಡಿಕೆಯಲ್ಲಿ ಸತ್ತಂತ ಪ್ರತಿಯೊಬ್ಬ ಪರಿಶುದ್ಧರು ಪಾತಾಳದಲ್ಲಿದ್ರು. ನನ್ನ ಯೇಸು ಸತ್ತು ಪಟ್ಟ ಅಂತ ಹೇಳಿ ಎದ್ದು ಬರ್ಲಿಕ್ಕೆ ವಿತಿನ್ ಸೆಕೆಂಡ್ ಸಾಕಾಗಿತ್ತು. ಸಮಾಧಿ ಒಳಗಡೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಯೇಸು ಸಮಾಧಿಯ ಒಳಗಡೆ ಹೋಗಿ 3 ದಿವಸ ವಿಶ್ರಾಂತಿ ಮಾಡಿಲ್ಲ, ಯಾವುದು ಪಾರ್ಟಿನೂ ಮಾಡಿಲ್ಲ, ಬೇರೆ ಎಲ್ಲೋರ ಹೋಗಿಲ್ಲ. ಆ 3 ದಿವಸಗಳ ಕಾಲ ಹಳೆ ಒಡಂಬಡಿಕೆಯ ಭಕ್ತರ ದೇಹ ಅವ್ರನ್ನ ಕೂಗ್ತಾ ಇತ್ತು, ಅವ್ರನ್ನ ಕರೀತಾ ಇತ್ತು, ಯೇಸುವೇ ನಾವು ಪರಿಶುದ್ಧರಾಗಿ ಜೀವಿಸಿ ನಿಮಗಾಗಿ ಪ್ರಾಣ ಕೊಟ್ಟಿದ್ದೇವೆ, ಬನ್ನಿ. ನಿಮ್ಗೆ ಡೌಟಾ? ಆ ಹಳೆ ಒಡಂಬಡಿಕೆಯ ಆ ಭಕ್ತರು ಕೂಗ್ತಾ ಇದ್ರು, ಯಾವಾಗ ಬರ್ತೀಯ ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗ್ತೀಯ, ಯಾವಾಗ ಬರ್ತೀಯ ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗ್ತೀಯ, ನಾವು ನಿಮಗೋಸ್ಕರ ಜೀವಿಸ್ದೋ, ನಾವು ನಿಮಗೋಸ್ಕರ ಬದುಕುದೋ, ನಾವು ನಿಮಗೋಸ್ಕರ ಬಾಳ್ದೋ, ನಾವು ನಿಮಗೋಸ್ಕರ ಸೇವೆ ಮಾಡ್ದೋ, ನಿಮಗೋಸ್ಕರ ಬಲಿತ್ಯಾಗವಾಗಿ ನಮ್ಮ ಶರೀರಗಳನ್ನ, ಪ್ರಾಣಗಳನ್ನ ಒಪ್ಪಿಸಿಕೊಟ್ಟು ಯಾವಾಗ ಬರ್ತೀಯ ಸ್ವಾಮಿ ಅಂತ ಮಾತಾಡ್ತಾ ಇದ್ದಂತೆ ಅವರ ಶರೀರಗಳು. ವಾಕ್ಯ ಹೇಳ್ತದೆ, ಹೇಬೇಲನು ಕಾಯನು ಇವರಿಬ್ಬರಲ್ಲಿ ಒಂದು ಫೈಟ್ ನಡೆಯುತ್ತೆ. ಪರಿಶುದ್ಧತೆಯ ವಿಷಯದಲ್ಲಿ, ನಂಬಿಗಸ್ತಿಕೆಯ ವಿಷಯದಲ್ಲಿ. ದೇವರ ಮಕ್ಕಳು ನಂಬಿಗಸ್ತರಾಗಿರಬೇಕು ಎಲ್ಲ ವಿಷಯಗಳಲ್ಲಿ. ಹಲ್ಲೆಲೂಯಾ. ಕಾಯನು ಹೇಬೇಲನ ಕೊಂದು ಬಿಡ್ತಾನೆ. ಈಗ ದೇವರು ಬರ್ತಾ ಇದ್ದಾರ, ಕಾಯನ ಹತ್ರ ದೇವ್ರು ಮಾತಾಡ್ತಾ ಇದಾರ. ಎಲ್ಲಿ ನಿಂತಮ್ಮ? ಸುಮ್ಮನೆ ಟೆಸ್ಟ್ ಮಾಡಕ್ಕೆ ಎಲ್ಲಿ ಅಂತ ಕೇಳ್ತಾರ. ಇವಾಗ ಸತ್ಯ ಬೊಗಳ್ತಾನೋ ಇಲ್ವಾ ಅಂತ. ಅವನ ಜೀವನನೇ ಸುಳ್ಳು. ಕೆಲವು ಜನರು ಹಂಗೇನೆ, ದೇವರೇ ಹಿಡಿದು ಬಂದಿದ್ರು ಕೂಡ ಸುಳ್ಳು ಮಾತ್ರ ಚೇಂಜ್ ಆಗಲ್ಲ. ಕಷ್ಟ. ದೇವ್ರು ಗೊತ್ತಿಲ್ವಾ ಇವನ್ ಕೊಲೆ ಮಾಡಿದಾನೆ ಇಲ್ಲ, ಇವನ್ ಸಾಯಿಸಿದಾನೆ ಇಲ್ಲ, ಇವ್ರ ತಮ್ಮ ಎಲ್ಲಿ ಹೋಗಿದ್ದಾನೆ, ಏನು ಮಾಡಿದಾನೆ ದೇವ್ರಿಗೆ ಗೊತ್ತಿಲ್ಲ. ಪ್ರತಿಯೊಂದು ದೇವ್ರು ಗೊತ್ತಿದ್ರು ಕೂಡ ದೇವ್ರು ಬಂದು ಪರೀಕ್ಷೆ ಮಾಡ್ತವ್ರಿಗೆ. ನಾನು ದೇವರಾಗಿ ಬಂದಿ, ನಾನು ಕೇಳ್ತಾ ಇದ್ದೀನಿ, ಇವಾಗಾದ್ರೂ ಸತ್ಯ ಹೇಳ್ತಾನೇನೋ. ಪರೀಕ್ಷೆ ಮಾಡ್ತಾ ಇದಾರ. ದೇವ್ರು ಹೇಳ, ನಿನ್ ತಮ್ಮ ಎಲ್ಲಿ? ನನ್ನ ತಮ್ಮನ ಕಾಯೋದು ಬ್ಯಾಟ್ಮನ್ ನಾನಲ್ಲ, ನನ್ನ ತಮ್ಮನ ಕಾಯೋ ಬ್ಯಾಟ್ಮನ್ ಕೆಲಸ ಅಂದಲ್ಲ. ನನಗೇನು ಕೇಳ್ತೀಯ? ನೀನೋ ಹುಡುಕು, ಎಲ್ಲೋಗಿರ್ತಾರೋ ಅಲ್ಲಿ. ದೇವ್ರೇ ಬಂದ್ರು ಕೂಡ ಅವನಲ್ಲಿ ಸತ್ಯ ಬರ್ತಾ ಇಲ್ಲ. ಕೆಲ ಜನರು ಹಂಗೇನೆ, ಎಷ್ಟೇ ವಾಕ್ಯ ಬರಲಿ, ಪ್ರವಾದನೆ ಬರಲಿ, ದೇವ್ರು ಡೈರೆಕ್ಟ್ ಆಗಿ ಮಾತಾಡ್ಲಿ, ಕನಸಲ್ಲಿ ಮಾತಾಡ್ಲಿ, ದರ್ಶನದಲ್ಲಿ ಮಾತಾಡ್ಲಿ, ಏನೇ ಮಾತಾಡ್ಲಿ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನಾನ್ ಚೇಂಜ್ ಆಗಲ್ಲ ಅಂತ ಅಕ್ಕಲ್ಲ. ತಗ್ಸೋ ಟೈಮ್ ಬರುತ್ತೆ, ತಗ್ಸೋ ಟೈಮಲ್ಲಿ ದೇವ್ರು ತಗ್ಗಿಸ್ತಾರ. ಬೊಗ್ಸೋ ಟೈಮ್ ಬರುತ್ತೆ, ಬೊಗ್ಸೋ ಟೈಮಲ್ಲಿ ದೇವ್ರು ಬಗ್ಗಿಸ್ತಾರೆ. ಎಲ್ಲ ಅವನ ಕೈಲಿದೆ ಕಂಟ್ರೋಲು. ನಿನ್ನ ಕಂಟ್ರೋಲ್, ನನ್ನ ಕಂಟ್ರೋಲ್, ಪ್ರತಿಯೊಂದು ಕಂಟ್ರೋಲ್, ಇಡೀ ಪ್ರಪಂಚದ ಕಂಟ್ರೋಲ್ ಅವನ ಕೈಯಲ್ಲಿರುವಾಗ ನಾವು ಅವನ ಕೈಲಿರುವಂತ ಒಂದು ಪಾತ್ರೆ. ಇದು ನಮ್ಮ ಒಳಗಡೆ ಇರಬೇಕು, ಇದು ನಮ್ಮ ಒಳಗಡೆ ಇರಬೇಕು. ನಾವು ಅವರ ಕೈಯಲ್ಲಿರುವಂತ ಒಂದು ಪಾತ್ರೆ. ಆ ಪಾತ್ರೆ ಏನಿರುತ್ತೆ ಗೊತ್ತಾ? ನಾನು ಪರಿಶುದ್ಧನ ಆಗಿರೋದ್ರಿಂದ ಮಾತೇ ಬರ್ತಾ ಇಲ್ಲ. ಪರಿಶುದ್ಧ ಅಂದ್ರೆ ಗೊತ್ತಿಲ್ಲ. ನಾನ್ ಪರಿಶುದ್ಧನ ಆಗಿರೋದ್ರಿಂದ, ಪರಿಶುದ್ಧ ಅಂದ್ರೆ ಏನು? ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಆಡಿದ್ದು ಅದು ನೋಡಿದ್ರೆ ಒಂದು ಇಲ್ಲ, ಎಲ್ಲ ನಾತಾನೆ, ಸಮಾಧಿನೇ, ಸುಣ್ಣಾನೆ. ಹಲ್ಲೆಲೂಯ. ಪರಿಶುದ್ಧ ಅಂದ್ರೆ ಏನು? ಕರೆಕ್ಟ್ ಅಂದ್ರೆ ಏನು? ಕರೆಕ್ಟ್ ಅಂದ್ರೆ ಏನು?
ಪರಿಶುದ್ಧ ಅಂದ್ರೆ ಏನು? ಆ ಪಾಪ ಅಂದ್ರೆ ಏನು? ದೇವರಿಗೆ ಇಷ್ಟ ಇಲ್ಲದ ಮಾಡೋದೇ ಪಾಪ ಏನಪ್ಪಾ. ಈಗ ದೇವರಿಗೆ ಏನು ಇಷ್ಟ ಇಲ್ಲ? ಗರ್ವ, ಹೆಮ್ಮೆ, ಕೋಪ ಮಾಡಿದ್ರು. ಇದೆಲ್ಲ ಗೊತ್ತಿದ್ರು ಕೂಡ ಇನ್ನ ನಾವು ಪಾಪದಲ್ಲಿ ಜೀವಿಸೋರಾಗಿದ್ದೇವೆ. ಸುಳ್ಳಿಲ್ಲ ಪಾಸ್ಟ್ರೆ ಕೈ ಇದ್ರಿ, ದೇವ್ರು ಸುಳ್ದು ಬಿಡ್ತಾನೆ. ಸುಳ್ಳು ಹೇಳಿದ್ರೆ ಸುಳ್ಳಿದೆ, ಮತ್ತೀನಿ ಹೆಂಗ್ ಪರಲೋಕಕ್ಕೆ ಬರ್ತೀನಿ? ಸುಳ್ಳು ಸರಿನಾ ಪಾಪನಾ? ಸುಳ್ಳು ಪಾಪ ತಾನೆ, ಪಾಪ ಅಂತ ಗೊತ್ತು ತಾನೆ. ಮತ್ತು ಇನ್ನು ಯಾಕೆ ಸುಳ್ಳಿನ ಅಧೀನದಲ್ಲೇ ಜೀವಿಸ್ತಾ ಇದ್ದೀರಿ? ಸರಿ, ಸುಳ್ಳು ಹೇಳಿ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದೀರಾ? ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀರಾ? ಎಷ್ಟು ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಟ್ಟಿದ್ದೀರಾ ಹೇಳ್ರಿ ನೋಡೋಣ. ಎಲ್ವಂಟ್ಯ ನೀನ ಹಲ್ಲೆಲೂಯಾ. ಎಲ್ಲರೂ ಹೇಳ್ತಾರ, ಎಲ್ಲರೂ ಹೇಳ್ತಾರ, ಸ್ವರ್ಗಕ್ಕೆ ಹೋಯ್ತೀನಿ. ಎಲ್ಲಿಗೆ ಹೋಗ್ತಾರಣ್ಣ? ಹಾಡುಗಾರ ಹೇಳ್ತಾನೆ, ನನಗೆ ಗೊತ್ತಿಲ್ಲ ಬಣ್ಣ ಅಂತ. ನನಗೆ ಗೊತ್ತು ಬಣ್ಣ ಇದೆ ಇಲ್ವಾ? ಒಪ್ಕೊಳ್ತಾ ಇದಾರೆ. ನೀವು ಭಾಗ್ಯವಂತರು, ವಾಕ್ಯ ನಿಮಗೇನೆ. ನೀವು ಹೊರಗಡೆ ಬರ್ಬೇಕು ಇವತ್ತು, ನೀವು ಆಚೆಗಡೆ ಬರ್ಬೇಕು ಇವತ್ತು. ಪಾಪದ ಆತ್ಮ, ಪಾಪದ ಜೀವಿತ, ಪಾಪದ ಕಾರ್ಯ ನಿನ್ನ ತಲೆಮಾರು, ನಿನ್ನ ಮನೆಯನ್ನ ಇವತ್ತು ಬಿಟ್ಟು ಹೊರಗಡೆ ಹೋಗಲೇಬೇಕು. ನೀವು ಹೊರಗಡೆ ಹೋಗಲೇಬೇಕು. ನೀನ್ ಪರಿಶುದ್ಧನಾಗಿ ಮಾರ್ಪಡಲೇಬೇಕು. ಇನ್ನು ಸಮಯ ಇಲ್ಲ, ಕರ್ತನು ಬರುವುದಕ್ಕಾಗಿ ಹೋಗ್ತಾನೆ. ಹಲ್ಲೆಲೂಯಾ. ಇನ್ನು ಸಮಯ ಇಲ್ಲ, ಮುಗೀತು. ಎಂಡಲ್ಲಿದ್ದೀವಿ, ತುದಿಯಲ್ಲಿದ್ದೀವಿ, ತುದಿಗಾಲಲ್ಲಿದ್ದೀವಿ. ಯಾವ ಟೈಮ್, ಯಾವ ಗಳಿಗೆಯಲ್ಲಿ ಎಷ್ಟು ಬರ್ತಾರೋ ಗೊತ್ತಿಲ್ಲ. ಆದ್ರೆ ನೀನ್ ರೆಡಿ ಆಗಿದ್ರೆ ನೀನ್ ಧನ್ಯನು, ನೀನ್ ಧನ್ಯಳು, ನೀನ್ ಎತ್ತಲ್ಪಡ್ತಿ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಕಡೆ ದಿನದಲ್ಲಿ ಸಾಧ್ಯವಾದ್ರೆ ದೇವರಾದುಕೊಂಡಂತ ವಿಶ್ವಾಸಿಗಳು, ದೇವರಾದುಕೊಂಡಂತ ಸೇವಕರು ಬಿದ್ದೋಗ್ತಾರೆ. ಅನೇಕ ಸೇವಕರ ಸಾಕ್ಷಿಗಳನ್ನು ಕೇಳ್ತಾ ಇದ್ದೀನಿ, ಕೆಟ್ಟ ಸಾಕ್ಷಿಗಳನ್ನು ಕೇಳ್ತಾ ಇದ್ದೀನಿ. ಆ ಸೇವಕರು ಹಂಗ ಮಾಡೋರು, ಈ ಸೇವಕರು ಹಿಂಗ ಮಾಡ್ರು, ಅವ್ರು ಹಂಗ ಬದುಕ್ತಾರೆ, ಇವ್ರು ಹಿಂಗ ಬದುಕ್ತಾರೆ, ಹಿಂಗ ಜೀವಿಸ್ತಾರೆ, ಹಿಂಗ ಮಾಡ್ತಾರೆ. ಎಲ್ಲರೂ ದೇವರ ವಾಕ್ಯವನ್ನು ಬಿಟ್ಟು, ದೇವರ ಮಹಿಮೆಯನ್ನು ಬಿಟ್ಟು, ದೇವರ ಕೃಪೆಯನ್ನು ಬಿಟ್ಟು ಜೀವಿಸುವಂತ ಕಟ್ಟ ಕಾಲಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಇವಾಗಲೂ ಕೂಡ ನೀನು ಎಚ್ಚರವಾಗಿಲ್ಲ ಅಂದ್ರೆ ಮತ್ತೊಂದು ಸಮಯ, ಮತ್ತೊಂದು ಅವಕಾಶ ನಿನ್ನ ಮುಂದೆಗಡೆ ಇಲ್ಲ. ನಾನು ಇಷ್ಟು ಪಡ್ಕೊಳ್ತಾ ಇದ್ದೀನಿ ದೇವರ ಆತ್ಮದಲ್ಲಿ. ಯಾಕೆ ಗೊತ್ತಾ? ಒಂದು ದಿನ ಬರುತ್ತೆ, ಆ ಟೈಮಲ್ಲಿ ದೇವ್ರ ಲೆಕ್ಕ ಕೇಳ್ತಾನೆ. ನನ್ನ ಸೇವಕನ ಮೂಲಕವಾಗಿ ನಾನೇ ಪ್ರತ್ಯಕ್ಷನಾಗಿ ಅವನಿಗೆ ಬಾಯಿಗೆ ಬಾಯಾಗಿದ್ದು ನಿಮ್ಮ ಸಂಗಡ ನಾನು ಮಾತಾಡಿದೆ. ಯಾಕೆ ನೀವು ಬದಲಾಗಿಲ್ಲ? ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಯೇಸು ಸ್ವಾಮಿ ಮುಂದಗಡೆ ಸೈತಾನ ಬಂದು ಪ್ರಪಂಚ, ದುಡ್ಡು, ಆಸ್ತಿ ಪಾಸ್ತಿ ಎಲ್ಲ ತೋರಿಸಾದ್ರೆ ಯೇಸು ಹೇಳಿದ್ರು ನಮ್ಮ ತಂದೆ ದೊಡ್ಡವನು. ಹಲ್ಲೆಲೂಯಾ. ಇಡೀ ಪ್ರಪಂಚವನ್ನು ತೋರಿಸಿ ಒಂದೇ ಒಂದು ನಮಸ್ಕಾರ ಮಾಡ್ಬಿಟ್ಟು ನಾನು ನಿನಗೆ ಕೊಟ್ಬಿಡ್ತೀನಿ. ಆದ್ರೆ ಯೇಸು ಹೇಳಿದ್ರು ನನ್ನ ಅಪ್ಪ ದೊಡ್ಡವನು. ಈ ಲೋಕಕ್ಕಿಂತಲೂ, ಈ ಪ್ರಪಂಚಕ್ಕಿಂತಲೂ, ಈ ಎಲ್ಲ ಆಸ್ತಿ ಪಾಸ್ತಿ ದುಡ್ಡಿಗಿಂತಲೂ ನನ್ನ ಅಪ್ಪ ದೊಡ್ಡವನಾಗಿದ್ದಾನ. ಸಕಲವು ಅವನು ಸೃಷ್ಟಿ ಮಾಡಿದ್ದು, ಸಕಲವು ಅವನ ಕೈಯಲ್ಲಿದೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವರ ಮಕ್ಕಳಿಗೆ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತ ಮಕ್ಕಳಿಗೆ ದೇವರು ಒಂದು ವಾಗ್ದಾನ ಮಾಡಿದ್ದಾನೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಿಂತ್ಕೋ, ಅದಕ್ಕಾಗಿ ದುಡಿ, ಅದಕ್ಕಾಗಿ ಓಡು, ಅದನ್ನ ಹಿಂಬಾಲಿಸು, ಅದನ್ನ ಕೈಗೊಂಡು ನಡಿ. ಮಿಕ್ಕಿದೆಲ್ಲ ನಿನ್ನ ಹಿಂಬಾಲಿಸ್ಕೊಂಡು ಬರ್ತದೆ.
ಈ ವಾಗ್ದಾನ, ಈ ಮಾತು ಯಾವುದೋ ಪಾಸ್ಟರ್ ಹೇಳಿದಲ್ಲ, ಯಾವುದೋ ವಿಶ್ವಾಸಿ ಹೇಳಿದಲ್ಲ, ಯಾವುದೋ ಅಧಿಕಾರಿ ಹೇಳಿದಲ್ಲ. ನಿನ್ನ ಸೃಷ್ಟಿ ಮಾಡಿರುವಂತ ಸೃಷ್ಟಿಗಳ ಕರ್ತನಾಗಿರುವಂತ ಸೈನ್ಯಗಳ ಒಡೆಯನಾಗಿರುವಂತ ರಾಜಾದಿ ರಾಜನು ಮಾಡಿರುವಂತ ವಾಗ್ದಾನ. ದುಡ್ಡಿಗಾಗಿ ಓಡ್ತಾ ಇದೆಯಾ? ದುಡ್ಡಿಗೋಸ್ಕರ ಎಷ್ಟೆಲ್ಲ ಪಾಪಗಳು ಮಾಡ್ತಾ ಇದೆಯಾ? ಪ್ರಪಂಚದ ಆಸೆಗೋಸ್ಕರ, ಇಚ್ಛೆಗೋಸ್ಕರ, ಮೋಹಗೋಸ್ಕರ ಎಷ್ಟು ಪಾಪಗಳಿಂದ ಮಾಡ್ತಾ ಇದೀಯಾ? ನಿನ್ಗೇನ್ ಬೇಕು ಏನ್ ಬೇಡ ಅಂತ ಹೇಳಿ ನಿನ್ನನ್ನು ನೀತಿವಂತನಾಗಿ ಮಾಡಿರುವಂತ ದೇವರು ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೂ ಲೋಕಕ್ಕೂ ಸಂಬಂಧ ಇಲ್ಲ. ದೇವರು ವಾಕ್ಯ ಬೀಳ್ತದೆ, ದೇವರು ನಮ್ಮನ್ನ ಲೋಕದಿಂದ ಬೇರ್ಪಡಿಸಿದಾನೆ, ಪ್ರತ್ಯೇಕಿಸಿದಾನೆ. ನಾವು ಲೋಕದವರಲ್ಲ, ನಾವು ಪರಲೋಕದವರು. ಪರಲೋಕಕ್ಕೆ ಸಂಬಂಧಪಟ್ಟವರು, ದೇವರ ಮಹಿಮೆಗೆ ಸಂಬಂಧಪಟ್ಟವರು, ದೇವರ ಕೃಪೆಗೆ ಸಂಬಂಧಪಟ್ಟವರು, ದೇವರ ರಕ್ಷಣೆಯಲ್ಲಿ ನಾವು ಸಂಬಂಧಪಟ್ಟವರು, ಪರಿಶುದ್ಧತೆಯಲ್ಲಿ ನಾವು ಸಂಬಂಧಪಟ್ಟವರು, ದೇವರ ಮಕ್ಕಳಿಗೆ ನಾವು ಸಂಬಂಧಪಟ್ಟವರು. ಈಗ ನೀವ್ ಹೇಳ್ರಿ, ದೀಕ್ಷಾಸ್ಥಾನ ತೆಗೆದುಕೊಳ್ಳಕ್ಕಿಂತ ಮುಂಚೆ ಇದ್ದಂತ ಸ್ವಭಾವಕ್ಕೂ ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ಬಂದಿರುವಂತ ಸ್ವಭಾವಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ಕೋಪ ಬರಲ್ಲ ಪಾಸ್ಟರ್, ಕೈ ಎತ್ರಿ. ನಾನು ಕೋಪದಲ್ಲಿ ಮಾತಾಡೋದಿಲ್ಲ ಪಾಸ್ಟರ್, ಕೈ ಎತ್ರಿ. ಅವಾಗಲೂ ಅದೇ ಸ್ವಭಾವ, ಇವಾಗಲೂ ಅದೇ ಸ್ವಭಾವ. ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚಿಲ್ವಾ? ದುರಾಸೆ ಇಲ್ವಾ? ಪಾಪದ ಕಣ್ಣುಗಳು, ಇಚ್ಛೆ ಕಣ್ಣುಗಳಿಲ್ವಾ? ನೋಡಿದೆಲ್ಲ ಬೇಕಾದ್ರೆ ನಿನ್ನ ಕಣ್ಣುಗಳು ಬಯಸ್ತಾ ಇಲ್ವಾ? ಯಾವಾಗ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಿನ್ನ ಹೃದಯ, ನಿನ್ನ ದೇಹ ತವಕ ಪಟ್ಟಿದ್ಯಾ? ಎಲ್ಲ ಅಳಿದು ಹೋಗೋ ಕಾರ್ಯಗಳಿಗಾಗಿ ನಿನ್ನ ಶರೀರ ಆಸೆ ಪಡ್ತಾ ಇದೆಯಾ ಹೊರತು ಪರಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಗೆ ನಿನ್ನ ದೇಹ ಆಸೆ ಪಡ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಆತ್ಮಿಕರು, ಪರಿಶುದ್ಧರು ಮೇಲಾದವುಗಳನ್ನೇ ನೋಡ್ತಾ ಇರ್ತಾರಂತೆ. ನೋಡ್ತಾ ಇದೆಯಾ ನಿನ್ನ ದೇಹ, ನಿನ್ನ ಕಣ್ಣುಗಳೆಲ್ಲ? ಪಾಪ, ಪಾಪ ಅಂದ್ರೆ ಏನು? ಸುಳ್ಳು ಪಾಪ, ಕರ್ತನ ಪಾಪ, ವಿಚಾರ ಪಾಪ, ಮಾಟ ಮಂತ್ರ ಪಾಪ. ದೇವರಿಗೆ ಅಸಹ್ಯವಾಗಿರೋದು ಮಾಡೋದಲ್ಲ ಪಾಪ. ದೇವರಿಗಿಂತ ಹೆಚ್ಚಾಗಿ ಬೇರೆ ಪ್ರೀತಿ ಮಾಡೋದನ್ನೆಲ್ಲ ಪಾಪ. ದೇವರ ವಾಕ್ಯ ಬಿಟ್ಟು ನಡೆಯೋದು ಕೂಡ ಪಾಪ. ದೇವರ ಮಹಿಮೆಯನ್ನು ಬಿಟ್ಟು ಜೀವಿಸೋದು ಕೂಡ ಪಾಪ. ನೀನು ಪ್ರಾರ್ಥನೆ ಮಾಡದಿದ್ರು ಕೂಡ ಪಾಪ. ನಿನ್ನ ವಾಕ್ಯ ಓದಿದ್ರು ಕೂಡ ಪಾಪ. ಸರಿಯಾದ ಸಮಯಕ್ಕೆ ನೀನು ಆಲಯದ ಒಳಗಡೆ ಬಂದಿಲ್ಲ ಕೂಡ ಪಾಪ. ಸರಿಯಾದ ಟೈಮ್ ನೀನು ಆಲಯದ ಒಳಗಡೆ ಬರದೇ ಇರೋದು ಸರಿನಾ ತಪ್ಪ? ಸರಿಯಾದ ಟೈಮಿಗೆ ದೇವರ ಆಲಯದ ಒಳಗಡೆ ನೀನು ಬರಬೇಕು, ಬರದೇ ಇರೋದು ಒಳ್ಳೇದನ್ನ ಸರಿನಾ ತಪ್ಪ? ಸರಿನಾ? ತಪ್ಪು ಆದ್ಮೇಲೆ ಪಾಪ ತಾನೇ ಅದು. ಅಂದ್ರೆ ನೀನು ಸರಿಯಾದ ಟೈಮ್ ನೀನು ಆಲಯದ ಒಳಗಡೆ ಬಂದಿಲ್ಲ ಕೂಡ ನೀನು ಪಾಪ ಮಾಡ್ತಾ ಇದೆಯಾ ಅಂತ ಅರ್ಥ. ಅಂದ್ರೆ ದೇವರ ಭಯ ಇಲ್ಲ. ದೇವರ ಭಯ ಇಲ್ದಿರೋದು ಕೂಡ ಪಾಪ. ಯೋಸೇಫನ ಮುಂದಗಡೆ 44 ಹೆಂಡತಿ ಬರ್ತಾಳೆ, ಅವನಿಗೆ ಭಯ. ದೇವ್ರ ಮುಂದೆಗಡೆ ಇದ್ದಾರೆ, ದೇವ್ರ ಮುಂದೆ ಇಟ್ಕೊಂಡು ನಾನು ಭಯ ಪಡ್ತಾನೆ. ಅಯ್ಯೋ ದೇವ್ರು ನನ್ನ ಮುಂದೆಗಡೆ ಇದ್ದಾರೆ, ನಾನು ಹೆಂಗೆ ಪಾಪ ಮಾಡಲಿ? ದೇವರ ಭಯ ನಿನಗಿದ್ರೆ, ದೇವರ ಭಕ್ತಿ ನಿನಗಿದ್ರೆ, ಲೋಕದ ಇಚ್ಛೆಗಳಿಗೆ, ಲೋಕದ ಕಾರ್ಯಗಳಿಗೆ ನಿನ್ನನ್ನು ನೀನು ಬಿಟ್ಟು ಕೊಡಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪಾಪ. ನೀತಿವಂತನಾಗಿರುವಂತ ಹೇಬೇಲನ ರಕ್ತ ದೇವರ ಹತ್ರ ಮಾತಾಡ್ತಂತೆ. ಅರ್ಥ ಆಗ್ತಾ ಇದೆಯಾ? ದೇವರ ಹತ್ರ ಮಾತಾಡ್ತಾ ಇದೆಯಂತೆ. ಈಗ ನೀನ್ ಸತ್ರೆ ನಿನ್ನ ದೇಹ, ನಿನ್ನ ಜೀವಿತ ದೇವರ ಹತ್ರ ಮಾತಾಡುತ್ತಾ? ದೇವ್ರಲ್ಲಿ ಬರುವಾಗ ಹೇಳ್ತವ್ರೆ, ನನ್ನ ಹತ್ರ ನಿನ್ನ ತಮ್ಮನ ರಕ್ತ ಮಾತಾಡ್ತಾ ಇದೆ. ದೇವ್ರು ಮತ್ತೆ ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಾಗಿ. ಅವ್ರು ಬರುವಾಗ ನಮ್ಮ ದೇಹ ಮಾತಾಡ್ಬೇಕು ದೇವ್ರ ಹತ್ರ. ಅಂತ ಒಡಂಬಡಿಕೆ ಸಂಬಂಧದಲ್ಲಿ ನಿನ್ನ ಶರೀರ, ಆತ್ಮ, ಪ್ರಾಣ ಇರಬೇಕು. ದೇವರ ವಾಕ್ಯ ಹೇಳ್ತದೆ, ನಿನ್ನ ಶರೀರ ಬಿತ್ತಲ್ಪಟ್ಟ ಮೇಲೆ ಕರ್ತನ್ ಬರ್ತಾನೆ. ಕರ್ತನ್ ಬರುವಾಗ ನಿನ್ನ ಶರೀರ ರೂಪಾಂತರಗೊಳ್ಳುತ್ತೆ. ರೂಪಾಂತರಗೊಂಡು ಕರ್ತನೊಂದಿಗೆ ಎತ್ತಲ್ಪಡ್ತದೆ.
ನಿನ್ನ ಶರೀರ ರೂಪಾಂತರಗೊಳ್ಳಬೇಕಾದ್ರೆ ನಿನ್ನ ಶರೀರ ಪವಿತ್ರವಾಗಿರ್ಬೇಕು. ಕೆಲ ಜನರು ಬೋಧನೆ ಮಾಡ್ತಾರೆ, ಹೆಂಗಿದ್ರೆ ಏನು, ಆಲ್ರೆಡಿ ದೇವ್ರು ಹೇಳ್ಬಿಟ್ಟಿದ್ರೆ ಪರಲೋಕ ಕೊಡ್ತೀನಿ ಅಂದ್ರೆ ಹೆಂಗಾದ್ರೂ ಜೀವಿಸಿ ಪರಲೋಕ ಕೊಟ್ಬಿಡ್ತಾರೆ. ಇಲ್ಲ, ಎಲ್ಲರ ರನ್ನಿಂಗ್ ರೇಸಲ್ಲಿ ನಿಲ್ಸ್ಬಿಟ್ಟು ನೀನು ಓಡ್ರೆ ಬಿಟ್ರೆ ಎಲ್ರಿಗೂ ಫಸ್ಟ್ ಪ್ರೈಸ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರ. ಫಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾರ. ರನ್ನಿಂಗ್ ರೇಸಲ್ಲಿ ಯಾರಿಗೆ ಫಸ್ಟ್ ಪ್ರೈಸ್ ಬರೋದು? ಇಲ್ಲ ಪರವಾಗಿಲ್ಲ, ಯಾರೇ ಬರಲಿ ಬರ್ದೆ ನಿಧಾನ ನಡ್ಕೊಂಡ್ ಬಾ, ನಿಮ್ಮೆಲ್ಲರೂ ಒಂದೇ ಸರಿ ನಿಲ್ಲಿಸ್ಬಿಟ್ಟು ಫಸ್ಟ್ ಪ್ರೈಸ್ ಕೊಟ್ಬಿಡ್ತೀವಿ. ಎಲ್ರು ಒಪ್ತಾರ? ಸಾಧ್ಯನಾ? ಕೊಡ್ತಾರ? ಯಾರಿಗೆ ಫಸ್ಟ್ ಪ್ರೈಸು? ಯಾರು ಗುರಿಯನ್ನ ಮುಟ್ಟಿ ಫಸ್ಟ್ ಮೊದಲನೇ ಸ್ಥಾನದಲ್ಲಿ ಬಂದಿರ್ತಾರೋ ಅವರಿಗೆ ಫಸ್ಟ್ ಪ್ರೈಸ್. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದ ಪೌಲ ಹೇಳ್ತಾನೆ, ಈ ಲೋಕದಲ್ಲಿ ಶ್ರೇಷ್ಠ ಹೋರಾಟವನ್ನ ಮಾಡಿದ್ದಾನೆ, ಶ್ರೇಷ್ಠ ಓಟವನ್ನ ಓಡಿದ್ದೇನೆ. ಈ ಓಟಕ್ಕೆ ಅನೇಕ ತಡೆಗಳು ಬಂತು, ಹೋರಾಟಗಳು ಬಂತು, ಸಮಸ್ಯೆಗಳು ಬಂದರೂ ಕೂಡ ಆ ನನ್ನ ಓಟವನ್ನ ಒಂದು ಶಕ್ತಿಯಲ್ಲೂ ಕೂಡ ತಡೆ ಮಾಡ್ಲಿಕ್ಕಾಗಿಲ್ಲ. ಕಾರಣ ನನ್ನ ಆತ್ಮ, ಪ್ರಾಣ, ಶರೀರ ಪೂರ್ತಿ ಅವನ ಒಳಗಡೆ ಇತ್ತು, ಅವನ ಮಹಿಮೆ ಒಳಗಡೆ ಇತ್ತು, ಅವನ ವಾಕ್ಯದ ಒಳಗಡೆ ಇತ್ತು. ನನ್ನ ಕಂಟ್ರೋಲ್ ನನ್ನ ಕೈಯಲ್ಲಿರಲಿಲ್ಲ, ನನ್ನ ಕಂಟ್ರೋಲ್ ಪೂರ್ತಿ ಸ್ವರ್ಗದ ದೇವರ ಕೈಯಲ್ಲಿತ್ತು. ಹಲ್ಲೆಲೂಯಾ. ನಮ್ಮ ಕಂಟ್ರೋಲ್ ಯಾರ ಕೈಲಿರ್ಬೇಕು? ದೇವರ ಕೈಲಿರ್ಬೇಕಾ? ಪಾಪದ ಕೈಲಿರ್ಬೇಕಾ? ದೇವರ ಕೈಲಿರ್ಬೇಕಾ? ಲೋಕದ ಕೈಲಿರ್ಬೇಕಾ? ದೇವರ ಕೈಯಲ್ಲಿ ಕರೆಕ್ಟ್ ಆಗಿ ನಿಧಿ ಬಿಟ್ರೆ ನಿನಗೊಂದು ಕಡಿವಾಣ ದೇವರ ಆಗ್ತಾರ. ಅರ್ಥ ಆಗ್ತಾ ಇದೆಯಾ? ನಿನಗೊಂದು ಕಡಿವಾಣ ದೇವರ ಆಗ್ತಾರ. ಅವ್ರ ಕಡಿವಾಣ ಹಾಕ್ಬಿಟ್ರೆ ನೀನು ಇಷ್ಟದಿಂದ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗುತ್ತಾ? ಈಗ ಒಂದು ಕುದುರೆಗೆ ಕಡಿವಾಣನೇ ಇಲ್ಲ, ಒಂದು ಕುದುರೆಗೆ ಕಡಿವಾಣನೇ ಇಲ್ಲ. ಅದನ್ನ ಕಂಟ್ರೋಲ್ ಮಾಡ್ರಪ್ಪ ನೋಡೋಣ. ಯಾಕೆ? ಹೇಗೆ ಜಿಗಿಯುತ್ತೆ, ಹಿಡಿಯಕ್ಕಾಗಲ್ಲ, ಓಡುತ್ತೆ, ಹಿಡಿಯಕ್ ಸಾಧ್ಯನೇ ಇಲ್ಲ. ದಾರ ಗೀರ ಮೂಗ್ದಾರ ಏನಾದ್ರು ಇದೆ ಹಿಡಿಬಹುದು, ಏನಿಲ್ವೇ. ಕಡಿವಾಣ ಇಲ್ಲದೆ ಇರುವಂತ ಕುದುರೆಗೂ ಕಡಿವಾಣ ಇರುವ ಕುದುರೆಗೂ ತುಂಬಾ ವ್ಯತ್ಯಾಸ ಇದೆ. ದೇವರು ಹೇಳ್ತಿದ್ರೆ, ನೀನ್ ದೀಕ್ಷಾಸ್ಥಾನ ತೆಗೆದುಕೊಳ್ಳಕ್ಕಿಂತ ಮುಂಚೆ, ರಕ್ಷಣೆ ಹೊಂದಕ್ಕಿಂತ ಮುಂಚೆ, ಯೇಸುವನ್ನ ಅರಿಯಕ್ಕಿಂತ ಮುಂಚೆ ನಿನ್ನ ಮೇಲೆ ಕಡಿವಾಣ ಇರಲಿಲ್ಲ. ಯಾವಾಗ ನೀನು ಯೇಸುವನ್ನ ನಂಬುದು, ದೇವರು ರಕ್ಷಕನಂತೆ ಸ್ವೀಕಾರ ಮಾಡುದು, ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ಅವನ ರಕ್ತದಲ್ಲಿ ತೊಳೆಯಲ್ಪಟ್ಟು ಯಾವಾಗ ನೀನು ನೀತಿವಂತಳಾಗಿ ಮಾರ್ಪಟ್ಟು, ಆವಾಗಲೇ ದೇವರು ಹೇಳ್ತಾ ಇದ್ದಾರೆ, ನಾ ನಿನ್ನ ಮೇಲೆ ನನ್ನ ಸ್ವರ್ಗದ ಒಂದು ಕಡಿವಾಣವನ್ನ ಹಾಕಿದ್ದೇನೆ. ಈಗ ಕಡಿವಾಣ ಬಂದು ಬಿತ್ತು. ಈಗ ಕಡಿವಾಣ ಬಂದು ಬಿದ್ದ ಮೇಲೆ ಕಡಿವಾಣ ಇರೋ ಕುದುರೆಗೂ ಕಡಿವಾಣ ಇಲ್ಲದ ಕುದುರೆಗೂ ಏನು ವ್ಯತ್ಯಾಸ? ಕಡಿವಾಣ ಇರೋ ಕುದುರೆಗೂ ಇಲ್ಲದೆ ಇರೋ ಕುದುರೆಗೆ ಏನು ವ್ಯತ್ಯಾಸ? ಕಡಿವಾಣ ಇಲ್ಲದೆ ಇರುವಂತ ಕುದುರೆ ಇಷ್ಟದ ಪ್ರಕಾರ ಹೋಗುತ್ತೆ, ಅದು ಕಂಟ್ರೋಲ್ ಇಲ್ಲ, ಎಲ್ಲಿ ಬೇಕಾದ್ರೂ ಓಡುತ್ತೆ, ನಿಲ್ಲುತ್ತೆ, ಬರುತ್ತೆ. ಅದು ಕಂಟ್ರೋಲ್ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ. ಆದ್ರೆ ರಕ್ಷಣೆ ಬಂದ ಮೇಲೆ, ಯೇಸುವನ್ನ ದೇವರ ಸ್ವೀಕಾರ ಮಾಡಿದ ಮೇಲೆ, ಸ್ವೀಕಾರ ಮಾಡಲ್ಪಟ್ಟಂತ ಪ್ರತಿಯೊಬ್ಬೊಬ್ಬರಿಗೂ ಸ್ವರ್ಗದ ದೇವರು ಒಂದು ಕಡಿವಾಣ ಹಾಕಿದಾನೆ. ಹಲ್ಲೆಲೂಯಾ. ಇದು ಯಾವ ಕಡಿವಾಣ? ಯಾವ ಕಡಿವಾಣ? ಪರಿಶುದ್ಧಾತ್ಮ ಎಂಬುದಾಗಿ ಹೇಳುವುದು ಕಡಿವಾಣ ಬಂದ ಮೇಲೆ ಬಿದ್ದಿದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕುಡಿದು ಮಾತ್ರ ಆಗ್ಬೇಡ್ರಿ. ಕುಡಿದು ಬಿಟ್ರೆ ಕಂಟ್ರೋಲ್ ಇಲ್ಲ. ಇದೆಯಾ? ಹೇಗೆ? ಸೇಮ್ ಇದು ಏನೋ ಕಡಿವಾಣ ಇಲ್ದಿರ ಕುದುರೆ ಹೇಗೆ ಕಂಟ್ರೋಲ್ ಇಲ್ವೋ, ಕುಡಿಯುವಂತವನು ಅಂದ್ರೆ ಪಾಪದಲ್ಲಿ, ಇಚ್ಛೆಗಳಲ್ಲಿ, ಮೋಹಗಳಲ್ಲಿ ಮುಳುಗುವಂತವನಿಗೆ ಕಂಟ್ರೋಲ್ ಇಲ್ಲ. ಅದ್ರಲ್ಲಿ ನೀವು ಮುಳುಗಬಾರದು. ದೇವರ ಆತ್ಮನ ಭರಿತರಾಗಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಯಾವಾಗ ಯೇಸುವನ್ನ ನೀವು ನಂಬಿ ಸ್ವೀಕಾರ ಮಾಡ್ತಿರೋ, ಯಾವಾಗ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನೀವು ಒಪ್ಪಿಸಿಕೊಡ್ತಿರೋ, ಅವಾಗ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು ಬರ್ತಾನ. ಪರಿಶುದ್ಧಾತ್ಮ ನಿಮ್ಮ ಮೇಲೆ ಇಳಿದು ಬರುವಾಗ ಈಗ ಕಂಟ್ರೋಲ್ ನಿಮ್ಮದಲ್ಲ, ಈಗ ಕಂಟ್ರೋಲ್ ಪರಿಶುದ್ಧಾತ್ಮನ ಆಗಿರ್ತದೆ. ಓ ಶಾಬಾದಾದಾದಾಬ. ಅದಕ್ಕೆ ದೇವರ ಮಕ್ಕಳಿಗೆ ಪರಿಶುದ್ಧಾತ್ಮ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬರಿಗೂ ಅದು ವಾಗ್ದಾನ ಮಾಡಲ್ಪಟ್ಟಿದೆ.
ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿ ದೀಕ್ಷಿಸ್ತಂತ ತೆಗೆದುಕೊಂಡು ತಕ್ಷಣನೇ, ಯಾಕೆ ಅವ್ರ ದೇವರಲ್ವಾ, ಪರಿಶುದ್ಧಾತ್ಮ ಔಷಧ ಏನು? ಅವ್ರ ದೇವ್ರ ತಾನೆ, ಅವ್ರ ಹಾಗೆ. ಒಬ್ಬ ಆತ್ಮಿಕನಾಗಿ ಮಾರ್ಪಟ್ಟ ಮೇಲೆ, ಆತ್ಮಿಕನು ಆಗಿ ಮಾರ್ಪಟ್ಟ ಮೇಲೆ ಆ ಆತ್ಮನಿಗೆ ಪರಿಶುದ್ಧಾತ್ಮನ ಭಯಂಕರ ಅವಶ್ಯಕತೆ ಇದೆ. ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿ ದೀಕ್ಷಿತ ತೆಗೆದುಕೊಂಡ ತಕ್ಷಣ ಪರಿಶುದ್ಧಾತ್ಮ ಪಟ್ಟಣ ಇಳಿದು ಬಂದರು. ಇಳಿದು ಬಂದಿದ ತಕ್ಷಣ ಈಗ ಈ ಪರಿಶುದ್ಧಾತ್ಮ ಮಾತಾಡ್ತಾ ಇದ್ದಾರೆ, ನೀನು ಅಡವಿಯ ಒಳಗಡೆ ಹೋಗ್ಬೇಕು, 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅದೇ ತರ ನೀರಿನಲ್ಲಿ ಮುಳುಗಿ ದೀಕ್ಷಿತ ತಗೊಳ್ಳುವಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ಸ್ವರ್ಗದ ದೇವರು ವಾಗ್ದಾನ ಮಾಡಿದ್ದಾನೆ, ಇದು ನಾನು ನನ್ನ ಆತ್ಮವನ್ನ ಸುರಿಸ್ತೇನೆ. ಈ ಪರಿಶುದ್ಧಾತ್ಮ ಬಂದ್ಬಿಟ್ರು ಅಂದ್ರೆ ನಿನ್ನ ಬಾಡಿ, ನಿನ್ನ ಶರೀರದ ಒಳಗಡೆ, ನಿನ್ನ ನರನಾಡಿಗಳಲ್ಲಿ, ನಿನ್ನ ಅಂಗಾಂಗಗಳಲ್ಲಿ ಪರಿಶುದ್ಧಾತ್ಮನ ಕಂಟ್ರೋಲ್ ಬಂದ್ಬಿಟ್ರೆ ಎಂತ ವ್ಯಭಿಚಾರ ನಡೀತಾ ಇದ್ರು ಕೂಡ ನಿನ್ನ ಕಣ್ಣು ಆ ಕಡೆ ಹೋಗಲ್ಲ. ಎಂತ ಪಾಪದ ಕೃತ್ಯಗಳು ನಿನ್ನ ಮುಂದಗಡೆ ಬಂದ್ರು ಕೂಡ ಆ ನಿನ್ನ ಶರೀರ ನಿನ್ನ ಕಂಟ್ರೋಲ್ ಅಲ್ಲ, ನಿನ್ನ ಕಂಟ್ರೋಲ್ ಪರಿಶುದ್ಧಾತ್ಮನ ಕಂಟ್ರೋಲ್. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಳ್ಳೆದರ ಕೆಟ್ಟದರ ಅರಿವುಂಟು ಮಾಡೋ ಪರಿಶುದ್ಧಾತ್ಮನು. ಅರ್ಥ ಆಗ್ತಾ ಇದೆಯಾ? ಇವತ್ತು ಅನೇಕ ಜನರಿಗೆ ಒಳ್ಳೆದು ಕೆಟ್ಟದ್ದು ಗೊತ್ತಾಗ್ತಲ್ಲ, ಹೋಗಿ ಹೋಗಿ ದುಬ್ಬು ದುಬ್ಬು ಅಂತ ಬೀಳ್ತಾ ಇದ್ದಾರೆ. ಕಾರಣ ಪರಿಶುದ್ಧಾತ್ಮನ ಕಡಿವಾಣದ ಕಂಟ್ರೋಲ್ ಇಲ್ಲ. ಅದಕ್ಕೆ ದೇವರು ಎಚ್ಚರಿಸ್ತಾ ಇದ್ದಾರೆ, ಇನ್ನ ಸಮಯ ಇಲ್ಲ, ಇದು ಕಡೆ ಕಾಲ, ಇದು ಕಡೆ ಸಮಯ. ಆ ಆತ್ಮವನ್ನ ಹೊಂದಿಕೊಳ್ಳ್ರಿ, ಆ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳ್ರಿ. ಈ ಆತ್ಮ ಒಳ್ಳೆದರ ಕೆಟ್ಟದರ ಅರಿವುಂಟು ಮಾಡೋ ಪರಿಶುದ್ಧಾತ್ಮ, ಇದನ್ನ ಮೊತ್ತವಾಗಿ ಕಂಟ್ರೋಲ್ ಮಾಡೋ ಪರಿಶುದ್ಧಾತ್ಮ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ಪತ್ಮೋಸ್ ದ್ವೀಪದಲ್ಲಿ ಈ ಯೋಹಾನ ಪ್ರಕಟಣೆ ಗ್ರಂಥ ಬರೆದು ಯೋಹಾನ ಹೇಳ್ತಾನೆ, ಇದು ಕರ್ತನ ದಿನದಲ್ಲಿ ನಾನು ದೇವರ ಆತ್ಮನ ಪರವಶನಾಗಿ ಮಾರ್ಪಟ್ಟೆ. ಅರ್ಥ ಆಗ್ತಾ ಇದೆಯಾ? ಯೋಹಾನ ಹೇಳ್ತಾನೆ, ನಾನು ಕರ್ತನ ದಿನ ಬಂತು, ಆ ದಿನದಲ್ಲಿ ನಾನು ಪರಿಶುದ್ಧಾತ್ಮ ಪರವಶನಾಗಿ ನಾನು ಮಾರ್ಪಟ್ಟೆ. ಹಲ್ಲೆಲೂಯಾ. ಫಿಲಿಪ್ಪನು ದೇವರ ಆತ್ಮನ ಪರವಶನಾಗಿ ಮಾರ್ಪಟ್ಟ ನಿಮಿತ್ತವಾಗಿ ಈ ಪರಿಶುದ್ಧಾತ್ಮನ ಫಿಲಿಪ್ಪನನ್ನು ಅಡವಿಗೆ ಕೊಂಡೋದ್ನಂತೆ. ಈ ಆತ್ಮ ನಮ್ಮ ಒಳಗಡೆನೆ ಇದ್ರೆ ನಾವೇ ನಿಜವಾದ ಸಭೆ. ಅರ್ಥ ಆಗ್ತದೆಯಾ? ದೇವರ ಆತ್ಮ ನಿನ್ನ ಒಳಗಡೆ ಇದ್ರೆ ನೀನೇ ಸಭೆ. ಎಲ್ರು ಸಭೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ ಒಳಗಡೆ ಪರಿಶುದ್ಧಾತ್ಮನ ಇಳಿದು ಬಂದು ವಾಸ ಮಾಡ್ತಾ ಇರ್ತಾರೋ ಅವರು ಸಭೆಯಾಗಿರ್ತಾರೆ. ಈ ಸಭೆ ಕರ್ತನು ಬರುವಾಗ ಇಲ್ಲಿ ಬಿಡಲ್ಪಡಲ್ಲ. ಆ ಸಭೆ ಮರರೂಪವಾಗಿ ಅದು ಎದ್ದಲ್ಪಡುತ್ತೆ. ಯೋಹಾನ ಹೇಳ್ತಾನೆ, ನಾನು ಕರ್ತನ ದಿನದಲ್ಲಿ ದೇವರಾತ್ಮನ ಪರವಶನಾಗಿ ಮಾರ್ಪಟ್ಟೆ. ಇನ್ನ ಒಂದು ದಿನ ಕೂಡ ಇದೆ ಕರ್ತನ ದಿನ. ಅದು ಯಾವ ದಿನ? ದೇವರ ರಹಸ್ಯ ಬರೋಣ ಇಲ್ವಾ? ಇದು ದೇವರ ದಿನ ಅಂತಾರ, ಸೈತನ್ ದಿನ ಅಂತಾರ? ಈ ದೇವರ ದಿನ ಬರುವಾಗ ನೀನ್ ಹೇಗಿರ್ಬೇಕು? ಪರಿಶುದ್ಧರೇ ಪರಿಶುದ್ಧರೇ ಆಡಿ ಏನ್ ಪ್ರಯೋಜನ? ಆಡಿ 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 ಕಾರ್ನಲ್ಲಿ, ದಾರಿಗಳಲ್ಲಿ, ಆ ಬ್ರೇಕ್ ಪುಷ್ ಸೌದೋಗಂತೆ ನಮ್ಮ ಜೀವಿತ ಸೌದೋಗ್ಬಿಟ್ಟಿದೆ. ಪರಿಶುದ್ಧತೆ ಪರಿಶುದ್ಧತೆ ಹೇಳಿ ಹೇಳಿ ಒಳಗಡೆ ಪರಿಶುದ್ಧನೇ ಇಲ್ಲ. ಅದಕ್ಕೆ ದೇವ್ರು ಹೇಳ್ತಾನೆ, ಬೇರೆ ಹೊರಗಡೆ ಅಲ್ಲ. ಚಾಮಿ ಚಾಮಿ ಅಂದ್ರೆ ಏನ್ ಪ್ರಯೋಜನ? ಸ್ವಾಮಿ 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 ಪೂಜಾರಿನೂ ಕೂಡ ಶಾಮಿ ಏನ್ ಪ್ರಯೋಜನ? ಒಳಗಡೆ ಎಲ್ಲ ಕಸ ಕಟ್ಟಿ ಕುಪ್ಪೆ ತೊಟ್ಟೆ, ಈಚೆಗಡೆ ಮಾತ್ರ ಸ್ವಾಮಿ ಸ್ವಾಮಿ. ಇದು ಪ್ರಯೋಜನ ಇಲ್ಲ. ದೇವ್ರು ಹೇಳ್ತಾರೆ, ಒಳಗನು ಶುದ್ಧಿ ಇರಬೇಕು, ಹೊರಗನು ಶುದ್ಧಿ ಇರಬೇಕು. ಒಳಗೂ ಒಂದೇ ತರ ಇರಬೇಕು, ಹೊರಗೂ ಒಂದೇ ತರ ಇರಬೇಕು. ಕೆಲ ಜನರು ನೋಡಿದ್ರೆ ಒಂದೊಂದು ಜಾಗದ ಒಂದೊಂದು ನಟನೆ. ಇವ್ರೇ ಹೀರೋಯಿನ್ಗಳು, ಇವರೇ ಇವ್ರ ನಟನೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಗುಂಪು ಸೇರುವಾಗ ಹೆಂಗ್ ನಟಿಸ್ಬೇಕು, ಇಬ್ಬರು ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ಹೆಂಗ್ ನಟಿಸ್ಬೇಕು, ಸಭೆಯಲ್ಲಿರುವಾಗ ಹೆಂಗ್ ನಟಿಸ್ಬೇಕು,
ಸಭೆ ಈಚೆಗಡೆ ಹೋದ್ಮೇಲೆ ಹೆಂಗ್ ನಟಿಸ್ಬೇಕು, ಲೋಕದವ್ರ ಮಧ್ಯದಲ್ಲಿ ಹೆಂಗ್ ನಟಿಸ್ಬೇಕು, ಇವರೆಲ್ರಿಗೂ ನಟನೆ ತುಂಬಾ ಚೆನ್ನಾಗಿ ಗೊತ್ತು. ನಟನೆ ಆಡೋರು ಬೇಕಾಗಿಲ್ಲ, ದೇವರ ಆತ್ಮ ಭರಿತರ ಮಾತ್ರ ದೇವ್ರು ಬೇಕು. ಹಂಗಾರೆ ನಮ್ಗೆ ರಕ್ಷಣೆ ಇಲ್ವಾ? ರಕ್ಷಣೆ ಕೊಡ್ಲಿಕ್ಕಾಗಿ ಯೇಸು ಬಂದಿದ್ದು. ನಿನಗೆ ರಕ್ಷಣೆ ಬೇಕಾದ್ರೆ ಈ ಟ್ರ್ಯಾಕ್ ಅಲ್ಲಿ, ಈ ದಾರಿಯಲ್ಲಿ, ಈ ಮಾರ್ಗದಲ್ಲಿ ನಡಿ ಎಂಬುದಾಗಿ ಹೇಳಿ ದೇವರೇ ಸೇರಿಸ್ತಾ ಇದ್ದಾರ. ಇದ್ರಲ್ಲಿ ನಡಿವಾಗ ನಿನ್ ರಕ್ಷಣೆ ಆಗುತ್ತೆ. ಈಗ ನಾನು ಹೋಗ್ಬಿಟ್ಟು 50 ರೂಪಾಯಿ ಕೊಟ್ಬಿಟ್ಟು ಒಂದು ಲ್ಯಾಡರ್ ತಗೊಂಡ್ಬಿಟ್ಟು, ನಾನು ಯಾವ ಲ್ಯಾಡರ್ ತಗೊಂಡ್ಬಂದಿರ್ತೀನೋ, ಯಾವ ನಂಬರ್ ಬರ್ತದೆ ಅದೇ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಒಪ್ಪಿಡ್ತಾನ ಅವನು. ನಮ್ಮವ್ವ ಸರಿ, ನಮ್ಮಪ್ಪ, ಅಲ್ಲೂಯ ವಯಸ್ಸಲ್ಲ ಜೋರಾಗಿ ಒಂದು ಅಲ್ಲೇ ಲುಯ್ಯ ನಿದ್ದೆ ಮಾಡೋರು. ಆಲ್ರೆಡಿ ಕೆಲ ಜನರಿಗೆಲ್ಲ ಹೋಗ್ಬಿಟ್ಟಿದೆ ಪಾಪ. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ 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 ಓ ಸೊಳ್ಳೆ ಹೊಡೆದು, ಚಪ್ಪಾಳೆ ಹೊಡೆದು, ಓ ರಬಾ ಶಬಾ ದಡ ರೈಸಲ್ಲ ಅಲ್ಲೂಯ. ದನ ತಿನ್ನಂಗೆ ತಿಂದು ಮಲಗಿ ಮಲ್ಕೊಂಡ್ರೆ ಎದ್ದೇಳೋದು ಎಚ್ಚರಿಕೆ ಆಗೋದು ಎಷ್ಟು ಗಂಟೆಗೆ? 7:15. ಯಾವಾಗ ದನ ಮಲಗ್ಬಿಟ್ಟು ಅಲ್ಲಿ ಬಂದು ಕುತ್ಕೊಂಡ್ರೆ ದನ ಥರನೇ ನಿದ್ದೆ ಬರೋದು. ನೀನು ಯಾವಾಗಲೂ ಬೆಳಗ್ಗೆ ಅದು ಪ್ರಾರ್ಥನೆ ಮಾಡ್ತಿದ್ರೆ, ನೀನು ಬೆಳಗ್ಗೆ ಬಂದು ಕುತ್ಕೊಂಡ್ರು ನೀನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಗೆ ನಿದ್ದೆ ಬರಲ್ಲ. ಕೆಲ ಜನರನ್ನ ಚರ್ಚಲ್ಲಿ ಅಬ್ಸರ್ವ್ ಮಾಡ್ರಿ, ಯಾರು ನಿದ್ದೆ ಮಾಡ್ತಾರೋ ಅವರೆಲ್ಲ ನಿದ್ದೆ ಪೋತುಗಳು. ಏನು ಇದ್ರ ಪೋತು, ನಿದ್ದೆ ಪೋತು. ಯಾವ ಪೋತು? ನೋಡಿ ಎಲ್ಲ ಕಣ್ಣುಗಳು ಒರ್ಸ್ಕೊಂತ ಇದ್ದಾರೆ. ಅಪ್ಪ ಆಲಿಶ ನಾನಾಗಿರ್ಬಾರ್ದು. ಸೋತ್ರ 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 ಅಲ್ಲೇ ಲೂಯ. ಇಷ್ಟೊತ್ತಿಗೆ ಇಲ್ಲಿ ಕಣ್ಣು ಹಿಂಗೆ ಹಿಂಗೆ ಬರ್ತಾ ಇದೆ, ಹಿಂಗೆ ಹಿಂಗೆ ಹೋಗ ತಿಳ್ಕೊಳ್ಬೇಕು. ಈ ಟೈಮಲ್ಲಿ ಅವ್ರ ಮನೇಲಿ ಮಲಗುವಂತ ಕ್ಯಾಟಗಿರಿಗಳು ಇವರು. ಏನ್ ಬಸಮ್ಮ ನಿದ್ದೆ ಬರ್ತದ್ಯಾ? ಅಲ್ಲೇ ಲೂಯ. ನಾನು ಕಿರ್ಚಾಡಿ ಪರ್ಚಾಡಿ ಆತ್ಮದಲ್ಲಿ ತುಂಬಲ್ಪಟ್ಟು ನಾನು ಪ್ರಸಂಗ ಮಾಡ್ತಾ ಇದ್ದೇನೆ. ಯಾರಿಗೋಸ್ಕರ? ಯಾರು ಉದಾರಕ್ಕೋಸ್ಕರ? ಕೇಳಿದ್ರೆ ಕೇಳಿಬಿಟ್ರೆ ಬಿಟ್ಟು ಒಂದಿನ ಬರ್ತದೆ, ಅವಾಗ ಅಲ್ಲಾಡ್ತೇನೆ ನೀನು. ಇವಾಗ ಅಲ್ಲಾಡಕ್ಕಾಗಿಲ್ಲ ಅಂದ್ರೆ ಅವಾಗ ಅಲ್ಲಾಡ್ತೇನೆ ನೀನು. ಅವಾಗ ಹೋಗ್ತೀಯ ಬಂಡೆ ಮೇಲೆ, ಬಂಡೆ ನನ್ನ ಮೇಲೆ ಬೀಳು. ಆ ಬಂಡೆ ಹೇಳ್ತಾರೆ ನಿಂತರ ಕೊಳಕು ನಿನ್ನ ಮೇಲೆ ನನಗೆ ಬೀಳುವ, ಆ ಕಡೆ ಸಾಯಿ. ಬೈಬಲಲ್ಲಿ ವಾಕ್ಯ ಹಂಗೆ ಹೇಳ್ತದೆ. ಕೆಲ ಜನರು ಓಡೋಗ್ತಾರಂತೆ ಎಲ್ಲೇ ಬಂಡೆ ಹತ್ರ ಹೋಗ್ಬಿಟ್ಟು, ಬಂಡೆಯೇ ಬಂಡೆಯೇ ನೀನೇ ನನ್ನ ಪ್ರಿಯನು, ನನ್ನ ಮೇಲೆ ಬೀಳು ಅಂತ ಹೇಳ್ತಾರಂತೆ. ಆ ಟೈಮಲ್ಲಿ ಬಂಡೆ ಕಳಕು ನೀನು. ಆ ಬಂಡೆಗೂ ಇಷ್ಟ ಆಗಲ್ವಂತೆ ನೀನು. ಆ ಅವಸ್ಥೆ ಬೇಡ, ಅಲ್ಲಿಗೆ ಓಡೋಗೋದು ಬೇಡ. ಕರ್ತನ್ ಬರುವ ಕರ್ತನ್ ರಾಜ್ಯ ಕೊಡೋಗ್ಬಿಡೋಣ. ದೇವರ ವಾಕ್ಯ ಕೇಳು. ಇಂಥ ಒಂದು ಸುವಾರ್ಥ ಇಲ್ಲ, ಇಂಥ ಒಂದು ವಾಕ್ಯ ಇಲ್ಲ, ಇಂಥ ಒಂದು ಪ್ರಸಂಗ ಇಲ್ಲ. ದೇವರಮ್ಮನ ಎಚ್ಚರಿಸ್ತಾ ಇದ್ದಾನೆ, ಮಾರ್ಪಡು. ನಿನ್ ಸ್ವಭಾವ ಮಾರ್ಪಡಲಿ. ನಾವು ಬಿಡಲ್ಪಡಬೇಕಾದವರಲ್ಲ, ನಾವು ಎತ್ತಲ್ಪಡಬೇಕಾದವರು. ದೇವರ ರಾಜ್ಯದಲ್ಲಿ ನಾವು ಕಾಣಲ್ಪಡಬೇಕಾಗಿರೋರು. ಮಾರ್ಪಡು. ಹಲ್ಲೆಲೂಯಾ. ಆದಿಕಾಂಡ 4:7 ವಾಕ್ಯ ನೋಡ್ರಿ. ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡುತ್ತವೆ, ಅಲ್ಲದಿದ್ದರೆ ಪಾಪವು ನಿನ್ನನ್ನ ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನ ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ಹತ್ರ ಇರೋದು ಒಳ್ಳೆ ಕಾರ್ಯಗಳು. ನಿನ್ನ ಒಳಗಡೆ ಕೆಟ್ಟ ಕಾರ್ಯಗಳಿದ್ರೆ ಪಾಪ ಯಾವಾಗಲೂ ನಿನ್ನ ಪಕ್ಕದಲ್ಲೂ ಇರ್ತದೆ. ದೇವರ ವಾಕ್ಯ ಹೇಳ್ತದೆ, ಇವತ್ತು ನಿನ್ನ ಸ್ವಭಾವ, ನಿನ್ನ ನಡವಳಿಕೆ, ನಿನ್ನ ಕ್ರಿಯೆ, ನಿನ್ನ ಕಾರ್ಯಗಳೆಲ್ಲ ಒಳ್ಳೆ ರೀತಿಯಲ್ಲಿ, ಒಳ್ಳೆ ವಿಧದಲ್ಲಿ ಅದು ಮಾರ್ಪಡಲಿ. ನಾನು ನಿಲ್ಲಿಸ್ತೀನಿ. ಇದಕ್ಕೆ ಮೇಲೆ ನಿಮ್ಗೆ ಸಂಬಂಧಪಟ್ಟಿದ್ದು. ದೇವರು ಪಾಪದ ಕುರಿತು ಮಾತಾಡ್ತಾ ಇದ್ದಾರೆ. ಬೇರೆ ಹೊರಗೆ ಮಾತ್ರ ಅಲ್ಲ, ಒಳಗೆ ಮಾತ್ರ ಶುದ್ಧಿ ಇರಬೇಕು, ಹೊರಗೂ ಶುದ್ಧಿ ಇರಬೇಕು. ಹಲ್ಲೆಲೂಯಾ. ಸ್ವಾಮಿಗೆ ಹೇಳ್ತಾರೆ, ಸ್ವಾಮಿ ನಿಮ್ಮ ಶಿಷ್ಯರು ನೀವೆಲ್ಲ ಕೈಯೇ ತೊಳ್ಕೊಂಡಿಲ್ಲ, ಹಂಗೆ ತಿಂತಾ ಇದ್ರೆ ಹೊರಗಿಂದ ಏನು ನಮ್ಮನ್ನು ಹೊಲಸು ಮಾಡಲ್ಲ, ಒಳಗಿರೋದು ನಮ್ಮನ್ನು ಹೊಲಸು ಮಾಡೋದು. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಇದು ನಿಮ್ಮ ಅಂತರ್ಭಾಗದಲ್ಲಿ ನಡೆಯುವುದನ್ನು ನೋಡಿ ಪ್ರತಿಫಲ ಕೊಡುವಂತ ಒಬ್ಬ ದೇವರು ಯಾರಾದರೂ ಇದ್ರೆ ನಾನು ನೀನು ಕೈಗೊಂಡು ನಡೀತಾ ಇರುವಂತ ಸ್ವರ್ಗದ ದೇವರು, ರಾಜಾದಿ ರಾಜನು ನಿನ್ನ ಅಂತರ್ಭಾಗದಲ್ಲಿ ನಡೆಯುವುದನ್ನು ನೋಡಿ ಪ್ರತಿಫಲ ಕೊಡೋ ದೇವರಾಗಿದ್ದಾನೆ. ನಮ್ಮ ಅಂತರ್ಭಾಗದಲ್ಲಿ ನಡೆಯೋದು ನೋಡಿ ಪ್ರತಿಫಲ ಕೊಡೋ ದೇವರು. ಅವನು ಆಕಾಶನ ತಲೆಬಾಗಿ ನೋಡ್ತಾನೆ. ಹೊರಗೂ ಸೂಪರ್ ಆಗಿರಬೇಕು, ಒಳಗೂ ಸೂಪರ್ ನ್ಯಾಚುರಲ್ ಆಗಿರಬೇಕು. ಎರಡು ಭಾಗದಲ್ಲೂ ಸೂಪರ್ ಆಗಿರಬೇಕು. ದೇವರ ವಾಕ್ಯ ಬರ್ತದೆ, ನಮ್ಮ ದೇವರ ಕತ್ತಿ, ಬಾಯಿ ಕತ್ತಿ, ಎರಡು ಕಡೆನೂ ಹದವಾದದ್ದು. ಅಂದ್ರೆ ಅರ್ಥ ಏನು ಗೊತ್ತಾ? ಒಳಗೂ ಹೊರಗೂ ಎರಡು ಕಡೆನೂ ನಾವು ಶುದ್ಧವಾಗಿರಬೇಕು.
ತಕ್ಷಣ ನಾವು ಎತ್ತಲ್ಪಡಬೇಕಾದ್ರೆ ನಾವು ಆತ್ಮಭರಿತರಾಗಿರಬೇಕು. ಆತ್ಮಭರಿತನಾಗಿರೋನಿಗೆ ಕೋಪ ಬರಲ್ಲ, ಆತ್ಮಭರಿತನಾಗಿರೋವನಿಗೆ ದ್ವೇಷ ಇರಲ್ಲ, ಆತ್ಮಭರಿತನಾಗಿರೋವನಿಗೆ ಕೆಟ್ಟ ಮಾತುಗಳು ಬಾಯಿಂದ ಈಚೆ ಕಡೆ ಬರಲ್ಲ. ಕೆಟ್ಟ ಮಾತು ಏನು? ಛೀ ಥು ಆದ್ರೂ ಕೂಡ ನೀನು ಬರ್ಲಕ್ಕೆ ಹೋಗಲ್ವಂತೆ. ಅಷ್ಟು ಕಂಡೀಷನ್ ಬೈಬಲ್. ಓಹ್ ಪಾಪ ಅಂದ್ರೆ ನಾವೇನೇನೋ ಆಲೋಚನೆ ಮಾಡ್ಬಿಡ್ತೀವಿ. ಛೀ ಥೂ ಮೂಡ, ಎಷ್ಟು ಸಾಕು ನೀನು ಪರ್ಲಕ್ಕೆ ಹೋಗ್ಲಿಕ್ಕೆ ತಡೆ ಮಾಡ್ಲಿಕ್ಕೆ. ಎಷ್ಟು ಸಾರಿ ಛೀ ಛೀ. ಒಳಗಡೆ ಇರೋ ಬದನೆಕಾಯಿ ಗೊತ್ತಿಲ್ಲ, ಕೊಳ್ತಾಗಿರೋದು. ಇವ್ರು ಒಳಗಡೆ ಇರೋಂಥ ಬದನೆಕಾಯಿ ಇದೆಯಲ್ಲ, ಬದನೆಕಾಯಿ ನೋಡಿದ್ರಾ? ಚೆನ್ನಾಗಿರ್ತದೆ, ಕಪ್ಪಿಗಿರ್ತದೆ. ಒಳಗಡೆ ಕೆಟ್ಟೋಗಿದ್ರೆ ಹಂಗೆ ಒಳಗಡೆ ಕೆಟ್ಟೋಗಿರೋದು ಗೊತ್ತಿಲ್ಲ. ಇವ್ರೇನು ಇವ್ರ ಒಳಗಡೆ ಶುಗರ್ ಅಲ್ಲ ಸೂಪರ್, ಆದ್ರೆ ಇವರೆಲ್ಲ ಒಳಗಡೆ ಸೂಪರ್. ಯಾವ್ದು ಒಳ್ಳೇದು? ದೇವ್ರ ವಾಕ್ಯ ಹೇಳ್ತದೆ ಒಳಗಡೆ ಇರೋದೇ, ಈಚೆಗಡೆ ಒಳಗಡೆ ಹೋಗಲ್ಲ. ಒಳಗಡೆ ಇರೋದೇ ಆಚೆ ಬರೋದು. ನೀನು ಒಳಗಡೆ ಕ್ಲೀನ್ ಹಾಕ್ಬಿಟ್ರೆ, ರೆಡಿ ಹಾಕ್ಬಿಟ್ರೆ, ಮಿಕ್ಕಿ ಈಚೆಗಡೆ ಎಲ್ಲ ರೆಡಿ ಹಾಕ್ಬಿಡ್ತೀಯ. ನೀನು ಹೊರಗಡೆ ರೆಡಿ ಆಗ್ಬೇಕನ್ನೋದೇ ಇಲ್ಲ, ಹೊರಗಡೆ ಶುದ್ಧಿ ಆಗ್ಬೇಕನ್ನೋದೇ ಇಲ್ಲ. ಮೊದಲು ನಿನ್ನ ಒಳಗಡೆ ಒಂದು ಬದಲಾವಣೆ. ಅದಕ್ಕೆ ನಾನು ಎಲ್ಲಿ ಹೋದ್ರು ಕೂಡ ಮೊದಲು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀನಿ. ದೇವರೇ, ನಾನು ಹೋಗುವಾಗ ಬಿಡುಗಡೆ ಆಯಿತು, ಹಂಗಾಯ್ತು, ನಾನು ಹೋಗಿ ಸೇವೆ ಮಾಡೋ ಜಾಗದಲ್ಲಿ ಹೃದಯಗಳಲ್ಲಿಯೂ ಮನಸ್ಸಿನಲ್ಲಿಯೂ ಪರಿವರ್ತನೆ ಉಂಟಾಗಬೇಕು. ನಿಜವಾದ ಪರಿವರ್ತನೆ ನಿನ್ನ ಹೃದಯದಲ್ಲಿ, ನಿಜವಾದ ಪರಿವರ್ತನೆ ನಿನ್ನ ಮನಸ್ಸಿನ ಒಳಗಡೆ ಬಂದ್ಬಿಟ್ರೆ ಆಟೋಮೆಟಿಕ್ ಎಲ್ಲ ಚೇಂಜ್ ಆಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಪ್ರೈಸಲೋ. ಗಾಡಿ ತಗೊಳ್ಳಕ್ಕೆ ಹೋಗಿ ನೋಡ್ತೀವಲ್ಲ ನಾವು, ಆಗ ಗಾಡಿ ತಗೊಳ್ಳಕ್ಕೆ ಸೆಕೆಂಡ್ ಹ್ಯಾಂಡಲ್ಲಿ ಏನು ನೋಡ್ತೀವಿ? ಫಸ್ಟ್ ನಾವು ಬಾಡಿ ನೋಡ್ತೀವಾ? ನೋಡಿ ಒಳಗಡೆ ನೋಡ್ತಾರಂತವ್ರು. ಹೌದು, ನಿಜ. ಸೆಕೆಂಡ್ ಹ್ಯಾಂಡಲ್ಲಿ ಗಾಡಿ ತಗೊಳ್ಳಕ್, ಈಗ ಶೋರೂಮ್ ಗಾಡಿ ತಗೊಳಕ್ ಹೋಗ್ರಪ್ಪ, ನೋಡ್ತೀರಲ್ಲ. ಯಾಕೆ? ನಾವು ಶೋರೂಮ್ ಗಾಡಿ ಆಗಿರ್ಬೇಕು. ನಮ್ಗೊಂದು ಶೋರೂಮ್ ಇದೆ. ಅದು ಯಾವ ಶೋರೂಮು? ಅದು ಪರಲೋಕದ ದೇವರಾಗಿರುವಂತ ಯೇಸುವಿನ ಶೋರೂಮ್. ಅವನು ಒಳಗಡೆ ಇರಬೇಕು. ನಮ್ಮ ಹೃದಯ ಅವನಿಗೆ ಶೋರೂಮ್ ಆಗಿರಬೇಕು. ಅರ್ಥ ಆಗಿಲ್ಲ? ಕಳ್ಳ ಕ್ರೈಸ್ತರು ಯಾರು, ನಿಜವಾದ ಕ್ರೈಸ್ತರು ಯಾರು ಗೊತ್ತಾಗ್ಬಿಡ್ತದೆ. ಕಳ್ಳ ಕ್ರೈಸ್ತರನ್ನ ಯಾರು ನಂಬಲ್ಲ, ಫಸ್ಟ್ ಒಳಗಡೆ ಟೆಸ್ಟ್ ಮಾಡ್ತಾರೆ. ನಿಜವಾದ ಕ್ರೈಸ್ತರು ಟೆಸ್ಟೇ ಬೇಡ, 5 ಲಕ್ಷ ಕೈಲಿ ಕೊಟ್ಬಿಡ್ತಾರೆ, ಆಮೇಲೆ ಬರಲ್ಲ. ನಂಗೆ ಡೌಟ್ ಹೊಡಿತಾ ಇದೆ, ಕಳ್ಳ ಕ್ರೈಸ್ತರ ಒಳ್ಳೆ ಕ್ರೈಸ್ತರ? ಆಮೇಲೆ ಹೇಳ್ರಿ, ನಿಮ್ ಗಂಟೆನೂ ಹೋಗ್ತದೆ, ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಯೇಸು ಎಂಬುದಾಗಿ ಹೇಳುವಂತ ದೇವರು ನಮ್ಮ ಹೃದಯದ ಒಳಗಡೆ ಬಂದ್ಬಿಟ್ರೆ ಇದೊಂದು ಶೋರೂಮ್. ಈಗ ನಾನು ಒಂದು ಹೊಸದಾಗಿ ಶೋರೂಮ್ ಬಿಡುಗಡೆ ಮಾಡ್ತೀನಪ್ಪ, ನಂಬ್ತೀರಾ ನೀವು? ನಂಬ್ತೀರ? ಮಾರುತಿ ಸುಜುಕಿ ಎಷ್ಟು ವರ್ಷಗಳಿದೆ ಶೋರೂಮ್? ಆ ಶೋರೂಮ್ ನಂಬ್ತೀರಾ? ಸರಿ, ಚೈನಾ ಸೆಟ್ ನಂಬ್ತೀರಾ? ವಿವೋ ಒಳ್ಳೆ ಕಂಪ್ನಿ ನಂಬ್ತೀರಾ? ಅರ್ಥ ಆಗಿಲ್ಲ. ಚೈನಾ ಸೆಟ್ ನಂಬ್ತೀರಾ? ನೋಕಿಯಾ ಕಂಪ್ನಿ ನಂಬ್ತೀರಾ? ಯಾಕೆ? ಮೇಲಿಂದ ಬಿದ್ರು ನಿಮ್ದು ಯಾವ್ದು ಫೋನು? ನೋಕಿಯಾ ಆಗಿರ್ಬೇಕು. ಆಗಿದ್ದಾರೆ ಮೇಲಿಂದ ಹಾಕ್ಬಿಡ್ತಾ ಇದೆ. ಹೋಗ್ಲಪ್ಪ, ಮೇಲಿಂದ ಹಾಕಿದ್ರೆ ಬಿಲ್ಡ್ರ್ ಹೊಡೆದಾಕಿದ್ರಿ. ನಾನು ಹೇಳ್ತಾರ ಕಂಪ್ನಿ ಯಾವುದು? ಅದಕ್ಕೇನಂತಾರೆ? ಕಂಪ್ನಿ. ಆ ಕಂಪ್ನಿ ಫೋನ್ ನಂಬ್ತಾರ ನಂಬಲ್ವಾ? ಯಾಕೆ? ಒಳ್ಳೆ ಹೆಸರು ಪಡ್ಕೊಂಡಿದೆ, ಒಳ್ಳೆ ಗತ್ತು ಅದಕ್ಕಿದೆ, ಒಳ್ಳೆ ಪಾರ್ಟ್ಸ್ಗಳದು. ಅದಕ್ಕೆ ನೋಕಿಯಾ ಕಂಪ್ನಿ ಅಂದ್ರೆ ಸಾಕು, ಸ್ಯಾಮ್ಸಂಗ್ ಕಂಪ್ನಿ ಅಂದ್ರೆ ಅದು ಕೆಲವೊಂದು ಕಂಪ್ನಿ ಗತ್ತು. ನಾನು ಯಾವುದೋ ದೇವರಾಜ ನೆನ್ಬಿಟ್ಟು ಒಂದು ಕಂಪ್ನಿ ಬಿಟ್ಬಿಟ್ರೆ ನಂಬಿಡ್ತಾರ ಎಲ್ರು? ಅದು ಬರಬೇಕು, ನೋಡಬೇಕು, ಓಡಿಸ್ಬೇಕು, ಟೆಸ್ಟ್ ಮಾಡಬೇಕು. ಆ ಗಾಡಿ ಒಂದು 5 ವರ್ಷ ಓಡಿಸ್ಬೇಕು. ಫೇಲ್ ಆಗುತ್ತಾ ಪಾಸ್ ಆಗುತ್ತಾ ನೋಡಬೇಕು. ಫೇಲ್ ಅಂದ್ರೆ ಫೇಲ್ ಅಂದ್ರೆ ಪಾಸ್ ಅಂದ್ರೆ ಪಾಸ್ ಅಂದ್ರೆ. ಹಲ್ಲೆಲೂಯಾ. ಅದೇ ಥರ ನಮ್ಮನ್ನು ನೋಡಿದ ತಕ್ಷಣ ನಂಬಬೇಕಂದ್ರೆ
ನಾವು ಕಳ್ಳ ಕ್ರೈಸ್ತರಾಗಿರಬಾರ್ದು, ನಿಜವಾದ ಕ್ರೈಸ್ತರಾಗಿರಬೇಕು. ಹಲ್ಲೆಲೂಯಾ. ನೀವು ನಾನು ನಿಜವಾದ ಕ್ರೈಸ್ತರಾಗಿ ಮಾರ್ಪಡಬೇಕಾದ್ರೆ ಯೇಸು ಕ್ರಿಸ್ತನು ಹೊರಗಡೆ ಅಲ್ಲ, ಯೇಸು ಕ್ರಿಸ್ತನು ನಮ್ಮ ಒಳಗಡೆ ಇರಬೇಕು, ಒಳಗಡೆ ಇರಬೇಕು. ದೇವರ ವಾಕ್ಯ ಬಾಯಲ್ಲ, ದೇವರ ವಾಕ್ಯ ಹೊರಗಡೆ ಅಲ್ಲ. ದೇವರ ವಾಕ್ಯ ಬಾಯಲ್ಲಿದ್ರೆ ಏನು ಪ್ರಯೋಜನ? ದೇವರ ವಾಕ್ಯ ಹೊರಗಡೆ ಇದ್ರೆ ಏನು ಪ್ರಯೋಜನ? ದೇವರ ವಾಕ್ಯ ನಿನ್ನ ಹೃದಯದ ಒಳಗಡೆ ಇರಬೇಕು. ದೇವರ ವಾಕ್ಯ ನಿನ್ನ ಒಳಗಡೆ ಚಲಿಸಬೇಕು. ದೇವರ ವಾಕ್ಯ ನಿನ್ನ ಒಳಗಡೆ ಕೆಲಸ ಮಾಡಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಒಳಗಡೆ ಇದ್ದು ಕೆಲಸ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ದೇವರು ಇವತ್ತು ನಮ್ಮ ನಂಬ್ತಾ ಇದ್ದಾರಾ? ಇಲ್ಲಪ್ಪ, ದೀಕ್ಷೆ ತಗೊಂಡ್ಮೇಲೆ ನನ್ನ ಮಗ ದೀಕ್ಷೆ ತಗೊಂಡಿದ್ದ ತಕ್ಷಣ ನನ್ನ ಮಗಳು, ದೇವರು ಇವತ್ತು ನಮ್ಮನ್ನು ನಂಬ್ತಾ ಇದ್ದಾರಾ? ಪರಲೋಕ ಇವತ್ತು ನಮ್ಮನ್ನು ನಂಬ್ತಾ ಇದೆಯಾ? ಪರಿಶುದ್ಧಾತ್ಮ ನಮ್ಮನ್ನು ನಂಬ್ತಾ ಇದ್ದಾರಾ? ದೇವರ ವಾಕ್ಯ ನಮ್ಮನ್ನು ನಂಬ್ತಾ ಇದೆಯಾ? ದೇವರ ಪ್ರೀತಿ ನಮ್ಮನ್ನು ನಂಬ್ತಾ ಇದೆಯಾ? ಅಥವಾ ದೇವ್ರಿಗೆ ದ್ರೋಹ ಮಾಡ್ತಾ ಇದೀವ? ನಾವೆಲ್ಲರ ಕಣ್ಣುಗಳ ಮುಚ್ಚಿನ ಪ್ರಾರ್ಥನೆ ಮಾಡೋಣ. ನಾವೆಲ್ಲರ ಕಣ್ಣುಗಳ ಮುಚ್ಚಿನ ಪ್ರಾರ್ಥನೆ ಮಾಡೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೇಸು ಒಳಗಿದಾರ ಹೊರಗಿದಾರ? ರೋಮಾಪುರದವರೆಗೆ 6ನೇ ಅಧ್ಯಾಯದಲ್ಲಿ 1, 2, 3, 4, 5, 6 ವಾಕ್ಯ 7 ವಾಕ್ಯ ಹೇಳ್ತದೆ. ನಾವು ಇನ್ನು ಪಾಪದಲ್ಲಿದ್ರೆ ಹೇಗೆ? ಪಾಪದ ಪಾಲಿಗೆ ನಾವು ಸತ್ತಿದ್ದೇವೆ. ಪಾಪದ ಸಂಬಳ ಯಾರಿಗೂ ಬೇಡ. ಪಾಪದ ಸಂಬಳ ಮರಣ. ಪಾಪದ ಸಂಬಳ ಮರಣ. ಈ ಮರಣ ನರಕ. ಇದು ಯಾರಿಗೂ ಬೇಡ. ತಪ್ಪಿಸ್ಕೊಳ್ರಿ. ತಪ್ಪಿಸ್ಕೊಳ್ಬೇಕಾ? ದೇವರ ಮಾರ್ಗದಲ್ಲಿ ಬಾ. ತಪ್ಪಿಸ್ಕೊಳ್ಬೇಕಾ? ದೇವರ ಮಹಿಮೆಯಲ್ಲಿ ಹಿಂದಿರುಗಿ ಬಾ. ತಪ್ಪಿಸ್ಕೊಳ್ಬೇಕಾ? ದೇವರ ಚಿತ್ತಕ್ಕನುಗುಣವಾಗಿ ಬಾ. ತಪ್ಪಿಸ್ಕೊಳ್ಬೇಕಾ? ದೇವರ ವಾಕ್ಯದ ಒಳಗಡೆ ಹಿಂದಿರುಗಿ ಬಾ. ತಪ್ಪಿಸ್ಕೊಳ್ಬೇಕಾ? ದೇವರ ರಕ್ಷಣೆಯಲ್ಲಿ ನಿಲ್ಲೋದಾದ್ರೆ ನಿನಗೆ ರಕ್ಷಣೆ. ನಿಲ್ಲೋದಾದ್ರೆ ನಿನಗೆ ರಕ್ಷಣೆ. ಪರಿಶುದ್ಧನಾಗಿರು ದೇವರೇ, ಇಲ್ಲಿವರೆಗೂ ಮಾತಾಡಿ ನಡೆಸಿದಕ್ಕಾಗಿ ಸ್ತೋತ್ರ. ಇನ್ನ ಯಾರೆಲ್ಲ ಪಾಪದಲ್ಲಿದ್ದಾರೋ ಇವತ್ತು ಈಚೆ ಕಡೆ ಬಂದ್ಬಿಡ್ಲಿ, ಹೊರಗಡೆ ಬಂದ್ಬಿಡ್ಲಿ, ಪರಿಶುದ್ಧರಾಗಿ ಮಾರ್ಪಟ್ಬಿಡ್ಲಿ. ನನ್ನ ದೇವರು ಬಂದ್ರೆ ಇವತ್ತು ಬರ್ಬೋದು ಹೇಳಕ್ಕಾಗಲ್ಲಪ್ಪ. ಈ ಮಕ್ಕಳು ಸಿದ್ಧವಾಗಿರ್ಲಿ, ಇಬ್ರುಗಳು ತಯಾರಾಗಿರ್ಲಿ. ನೀ ಬಂದಿದ ತಕ್ಷಣ ಪಟ್ಟಂತೇಳಿ ತಲ್ಪಡುವ ತಕ್ಕ ಹಾಗೆ ಇವರುಗಳ ಜೀವಿತ ಮಾರ್ಪಡಲಿ, ಇವರುಗಳ ಸ್ವಭಾವ ಮಾರ್ಪಡಲಿ, ಇವರುಗಳ ನಡವಳಿಕೆ ಮಾರ್ಪಡಲಿ. ಶತ್ರು ಬಿಟ್ಟುಕೊಡ್ಲಿ. ಪರಿಶುದ್ಧಾತ್ಮನ ದೇವರೇ ಕಟಿವಾಣ ಇವರುಗಳ ಮೇಲೆ, ಸಭೆ ಮೇಲೆ, ನಮ್ಮ ಮೇಲೆ ಹಾಕಲ್ಪಡಲಿ. ಇವರೆಲ್ಲರ ಅನುಗ್ರಹಿಸಲ್ಪಡಲಿ. ಶುದ್ಧಿ ಮಾಡಿ ನಡೆಸಿ ಮಹಿಮೆ ನಿಮಗೆ. ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಗಾಡ್ ಬ್ಲೆಸ್ ಯು.